ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ಓದ್ತೀನಿ ಅಥವಾ ರೆಸ್ಪಾಂಡ್ ಆದರೂ ಮಾಡ್ತೀನಿ. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಇದೊಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಅಂಡ್ ನಿಮಗೆ ಇದರಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ನಿಮ್ಮ ಝೋಡಿಯಾಕ್ ಸೈನ್ಸ್ ನ ಚೂಸ್ ಮಾಡೋದಕ್ಕೆ ಕೊಡ್ತೀನಿ. ಸೊ ಒಂದಷ್ಟು ಲಿಸ್ಟ್ ಆಫ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ, ಐ ಗೆಸ್, ಕ್ವೆಶನ್ಸ್ ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಸ್, ಫಸ್ಟಿಗೆ ಅವರ ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಏನಿತ್ತು ಅಂತ ನೋಡೋಣ. ಓವರ್ ಆಲ್ ಅಪಿಯರೆನ್ಸ್ ನಿಮ್ಮ ಬಗ್ಗೆ ಏನ್ ಅನ್ಕೊಂತ ಇದ್ದಾರೆ ಅಂತ ನೋಡೋಣ. ನಿಮ್ಮಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಫೀಚರ್ ಏನು ಅಂತ ನೋಡೋಣ, ಅವ್ರಿಗೆ ಅನ್ಸೋದು. ಆ್ಯಂಡ್ ಹಿಡನ್ ಡಿಸೈರ್ಸ್ ಅಂದ್ರೆ ಎಕ್ಸ್ಟ್ರಾ ವಿಶಸ್ ಏನಾರು ಇದೆಯಾ, ಲೈಕ್ ನಿಮ್ ಜೊತೆ ಹಂಗಿರ್ಬೇಕು ಹಿಂಗಿರ್ಬೇಕಂತ ಅದನ್ನ ಹೇಳ್ಕೊಂಡೇ ಇರ್ಬೋದು, ಬಟ್ ಆ ಥರದ್ದು ಯಾವ್ದಾದ್ರು ಇದೆಯಾ, ಸೊ ಅದನ್ನ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯಾರಿಸನ್, ಅಂದ್ರೆ ಬೇರೆಯವರಿಗೆ ನಿಮಗೆ ಕಂಪೇರ್ ಮಾಡಿದಾಗ ನಿಮ್ಮಲ್ಲಿ ಯಾವ ಒಂದು ಕ್ವಾಲಿಟಿ ಎದ್ದು ಕಾಣುತ್ತೆ, ಯಾವ ಒಂದು ಕ್ವಾಲಿಟಿ ಡಿಫ್ರೆಂಟ್ ಅಂತ ಫೀಲ್ ಆಗುತ್ತೆ. ಆಮೇಲೆ ಅವರ ಫೇವ್ರೆಟ್ ಮೆಮೊರಿ ನಿಮ್ಮ ಜೊತೆ. ಆ್ಯಂಡ್ ಫ್ಯೂಚರ್ ಅಟ್ರಾಕ್ಷನ್, ಮುಂದೆ ಲೈಕ್ ಫ್ಯೂಚರಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ಬೋದು. ಸೊ ಇಷ್ಟು ಒಂದು ಕ್ವೆಶನ್ಸ್ನ ಈ ಒಂದು ರೀಡಿಂಗಲ್ಲಿ ಏನು ಕಂಪ್ಲೀಟ್ ಮಾಡೋಣ. ಆಲ್ ರೈಟ್ ಗೈಸ್, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಗೈಸ್, ಮುಂಚೆನೆ ಹೇಳಿದೆ ನಾನು ಝೋಡಿಯಾಕ್ ಸೈನ್ಸ್ ಕೊಡ್ತೀನಿ ಅಂತ. ಸೊ ಇವಾಗ ಹೇಳ್ತಾ ಬರ್ತೀನಿ ಯಾವ ಗ್ರೂಪ್ ಅವರು ಯಾವ ಝೋಡಿಯಾಕ್ ಸೈನ್ ಅವರು ಯಾವ ಗ್ರೂಪ್ ನ ಚೂಸ್ ಮಾಡ್ಬೇಕು ಅಂತ. ಸೊ ಒನ್ ಥಿಂಗ್ ಈಸ್, ನಾನು ಇವಾಗ ಹೇಳ್ತಾ ಬರ್ತೀನಿ. ಓಕೆ, ಹಿಂಗೆ ಕಲರ್ ಡಿಫ್ರೆನ್ಶಿಯೇಷನ್ ಅಲ್ಲ ನೀವು ಚೂಸ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಇವಾಗ ಫಸ್ಟ್ ಗ್ರೂಪ್ ಬಂದ್ಬಿಟ್ಟು ಮೇಷರಾಶಿಯವರು, ವೃಷಭ ರಾಶಿಯವರು, ಮಿಥುನ ರಾಶಿಯವರು, ಸಿಂಹ ರಾಶಿಯವರು, ಕಟಕ ರಾಶಿಯವರು, ಕನ್ಯಾ ರಾಶಿಯವರು ಹಾಗೂ ತುಲಾ ರಾಶಿಯವರು ಚೂಸ್ ಮಾಡಬೇಕು. ಸೆಕೆಂಡ್ ಬಂದ್ಬಿಟ್ಟು ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಕುಂಭರಾಶಿ, ಮೀನ ರಾಶಿ. ಸೊ ಇಷ್ಟು. ಓಕೆ, ಲೆಟ್ ಮಿ one changes guys, just a minute. ಓಕೆ, ಫಸ್ಟ್ ಗ್ರೂಪ್ ಬಂದ್ಬಿಟ್ಟು ಟಿಲ್ ಕನ್ಯಾ ರಾಶಿ. ಓಕೆ, ಸೆಕೆಂಡ್ ಗ್ರೂಪ್ ಅವರಿಗೆ ತುಲಾ ರಾಶಿ ಬರುತ್ತೆ. ಓಕೆ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಮತ್ತೆ ಹೇಳ್ತೀನಿ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿಯವರು ಫಸ್ಟ್ ಗ್ರೂಪ್ ನ ಚೂಸ್ ಮಾಡಬಹುದು. ಸೆಕೆಂಡ್ ಒನ್ ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕುಂಭ ರಾಶಿ, ಮಕರ ರಾಶಿ ಹಾಗೂ ಮೀನ ರಾಶಿಯವರು ಸೆಕೆಂಡ್ ಆಪ್ಷನ್ ಚೂಸ್ ಮಾಡಬಹುದು. ಕನ್ಫ್ಯೂಷನ್ ಬೇಡ. ಇದು ನಿಮ್ಮ ಪಾರ್ಟ್ನರ್ ಝೋಡಿಯಾಕ್ ಸೈನ್ ಅಲ್ಲ, ನಿಮ್ಮ ಝೋಡಿಯಾಕ್ ಸೈನ್. ಆಲ್ ರೈಟ್. ಸೊ ಗೈಸ್, ಎಸ್, ಇವಾಗ ಫಸ್ಟ್ ಗ್ರೂಪ್ ಅವರಿಗೆ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್, ಲೆಟ್ಸ್ ರಿವೀಲ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ, ಐ ಆಮ್ ಡ್ಯಾಮ್ ಶೋರ್. ಓಕೆ, ಹಲೋ ಯಾರೆಲ್ಲ ಫಸ್ಟ್ ಗ್ರೂಪ್ ಆರ್ ಫಸ್ಟ್ ಝೋಡಿಯಾಕ್ ಸೈನ್ಸ್ ಲಿಸ್ಟ್ ಅಲ್ಲಿ ಬರೋರಿಗೆ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ಇಂಟ್ರೊಡಕ್ಷನ್ ಅಲ್ಲಿ ಒಂದು ಹೇಳೋದನ್ನ ಮರ್ತೆ, ನಾನು ಈ ಒಂದು ರೀಡಿಂಗ್ ಅಲ್ಲಿ ರಿವರ್ಸ್ ಅಲ್ಲಿ ತಗೊಂತೀನಿ. ಅಂದ್ರೆ ಇನ್ ಕೇಸ್ ಟ್ಯಾರೋ ಕಾರ್ಡ್ ಯಾವ್ದಾದ್ರು ರಿವರ್ಸ್ ಆಗಿ ಬಂತು ಅಂದ್ರೆ ಆ ಒಂದು ಕಾರ್ಡ್ ನ ಕನ್ಸಿಡರ್ ಮಾಡ್ತೀನಿ. ನಾನು ಎಲ್ಲ ವಿಡಿಯೋದಲ್ಲಿ ಯೂಶಲಿ ನಾನು ಕನ್ಸಿಡರ್ ಮಾಡಲ್ಲ, ರೇರ್ ಆಗಿ ಕನ್ಸಿಡರ್ ಮಾಡ್ತೀನಿ, ಬಟ್ ಈ ಒಂದು ವಿಡಿಯೋದಲ್ಲಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಗೈಸ್, ಅಗೇನ್ ನಾನು ರಾಶಿಗಳನ್ನ ಹೇಳ್ಬಿಡ್ತೀನಿ. ಈ ಒಂದು ಗ್ರೂಪ್ ಅವರಿಗೆ ಮೇಷರಾಶಿ, ವೃಷಭ ರಾಶಿ, ಕಟಕ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿ. ಓಕೆ, ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಎಸ್, ಒನ್ ಮೋರ್ ಥಿಂಗ್ ಇಸ್ ಮೆಂಬರ್ಶಿಪ್. ರೀಸೆಂಟ್ ಆಗಿ ನಾನು ಮೆಂಬರ್ಶಿಪ್ ಎನೇಬಲ್ ಮಾಡಿದ್ದೀನಿ. ಎಕ್ಸ್ಟ್ರಾ ವಿಡಿಯೋಸ್ ಎಲ್ಲ ಬರುತ್ತೆ ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಆದ್ರೆ ಮೆಂಬರ್ಶಿಪ್ಗೆ. ಓಕೆ,
ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಸೊ ಫಸ್ಟ್ ಇಂಪ್ರೆಷನ್ ಅದರಿಂದನೇ ಸ್ಟಾರ್ಟ್ ಮಾಡೋಣ. ನಿಮ್ ಬಗ್ಗೆ ಅವರ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಅಂತ. ದೇರ್ ಈಸ್ ಮೂನ್. ಆಕ್ಚುಲಿ ಈ ತರ ಕ್ವೆಶನ್ಸ್ ಅಲ್ಲಿ ಮೂನ್ ಬಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಇದನ್ನ ಜಾಸ್ತಿ ನಾನು ಎಕ್ಸಾಂಪಲ್ ವೇಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ಮೂವೀಸ್ ಅಲ್ಲಿ ಇದಾಗತ್ತೆ. ಓಕೆ, ಒನ್ ಥಿಂಗ್ ಈಸ್ ಏನು, ಹೀರೋಗೆ ಹೀರೋಯಿನ್ ಮೇಲೆ ಕ್ರಶ್ ಆದಾಗ, ಅಥವಾ ಕ್ರಶ್ ಅಂತಾನೆ ಅಲ್ಲ, ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಈ ಪರ್ಸನ್ ನಾರ್ಮಲ್ ಅಲ್ಲ, ಇವರು ಏನೋ ಒಂದನ್ನ ಹೈಡ್ ಮಾಡ್ತಾ ಇದ್ದಾರೆ, ಏನೋ ಒಂದು ಸೀಕ್ರೆಟ್ನೆಸ್ ಅನ್ನೋದು ಈ ಪರ್ಸನ್ಗೆ ಜಾಸ್ತಿನೇ ಇದೆ. ಆ ತರ ಒಂದು ಕ್ಯಾರೆಕ್ಟರ್. ಫಾರ್ ಅನ್ ಎಕ್ಸಾಂಪಲ್, ತುಂಬಾ ಮೂವೀಸ್ ಇದೆ. ಆಲ್ ರೈಟ್, ಒನ್ ಗುಡ್ ಎಕ್ಸಾಂಪಲ್ ಅಂದ್ರೆ ಲೆಟ್ಸ್ ಸೇ, ನನಗೆ ಇವಾಗ ಎಟ್ ಮೂಮೆಂಟಿಗೆ ಯಾವುದು ಬರ್ತಾ ಇಲ್ಲ. ಓಕೆ, ನಾನು ಹೇಳ್ತೀನಿ. ಫಾರ್ ಅನ್ ಎಕ್ಸಾಂಪಲ್, ಅವ್ರು ನಿಮ್ಮ ನೋಡಿರ್ತಾರೆ. ಓಕೆ, ಇಟ್ಸ್ ನಾಟ್ ದಟ್ ಒಂದೇ ಸತಿ ನಿಮ್ಮ ಫೇಸ್ ಅವ್ರಿಗೆ ಅಟ್ರಾಕ್ಟ್ ಆಗೋದು, ನಿಮ್ಮ ಪರ್ಸ್ನಾಲಿಟಿ ಅವ್ರಿಗೆ ಅಟ್ರಾಕ್ಟ್ ಆಗೋದಲ್ಲ. ಬಟ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಕಣ್ಗಳನ್ನ ನೋಡಿದ್ರೆ ಏನೋ ಸತ್ಯ ಮುಚ್ಚಿಡ್ತಾ ಇದ್ದಾರೆ ಇವರು, ಅಥವಾ ಈ ಪರ್ಸನ್ಗೆ ಏನೋ ಒಂದು ಡೀಪ್ ಸೀಕ್ರೆಟ್ಸ್ ಇದೆ ಲೈಫಲ್ಲಿ, ಏನೋ ಒಂದು ತಲೆಯಲ್ಲಿ ತುಂಬಾ ಓಡ್ತಾ ಇದೆ ಇವ್ರದ್ದು, ಏನಿರ್ಬೋದು ಅದು. ಆ ಥರ ಒಂದಷ್ಟು ಕ್ವೆಶನ್ಸ್ ಅವ್ರಿಗೆ ತಲೆಯಲ್ಲಿ ಬರೋದು ನಿಮ್ಮನ್ನ ನೋಡಿದಾಗ. ಈ ಪರ್ಸನ್ ಬಗ್ಗೆ ಇನ್ನೂ ತಿಳ್ಕೋಬೇಕು, ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗೋದು. ಬಿಕಾಸ್ ಮೂನ್ ಬಂತು ಅಂದ್ರೆ ಇಟ್ಸ್ ಅ ವೆರಿ ಮಿಸ್ಟೀರಿಯಸ್ ಕಾರ್ಡ್ ಇದು. ಓಕೆ, ಅಂದ್ರೆ ತುಂಬಾ ಸತ್ಯಗಳನ್ನ ಮುಚ್ಚಿಡೋದು, ತುಂಬಾ ಕಾನ್ಶಿಯಸ್ ಆಗಿರೋದು, ತುಂಬಾ ಯಾರ ಜೊತೆನೂ ಜಾಸ್ತಿ ಹೇಳ್ಕೊಳಲ್ಲ, ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡೋದು. ಮೇ ಬಿ ಫಸ್ಟ್ ಟೈಮ್ ಇವ್ರನ್ನ ಫಸ್ಟ್ ಇಂಪ್ರೆಷನ್ ಅನ್ಕೂಡ್ಲೆ ಏನೋ ನೀವು ಫಸ್ಟ್ ಫ್ಯೂ ಡೇಸ್ ನೀವು ಮೀಟ್ ಆಗ್ತಿರಲ್ಲ, ಅದಲ್ಲ. ದ ಮೂಮೆಂಟ್ ಅವ್ರು ನೀವನ್ನ ನೋಡಿದ ಕೂಡ್ಲೆ ಮೇ ಬಿ ಸ್ವಲ್ಪ ಭಯ ಇತ್ತು ಅನ್ಸುತ್ತೆ ನೀವು ಫಸ್ಟ್ ಮೀಟಿಂಗ್ ಟೈಮಲ್ಲಿ, ಅಥವಾ ಫಸ್ಟ್ ನಿಮ್ನ ನೋಡಿದ್ದಾಗ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ, ಯಾವುದೋ ಒಂದು ಏನೋ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಸ್ವಲ್ಪ ತಳಮಳ ಇತ್ತು, ಸ್ವಲ್ಪ ಭಯ ಇತ್ತು ಅನ್ಸುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಇದ್ರಿ ಮೇ ಬಿ. ಬಟ್ ಈ ಪರ್ಸನ್ ಯಾವ ತರ ಅಂದ್ರೆ, ಬೇಗ ಅವರು ಬೇರೆ ಜನರಿಗೆ ಕನೆಕ್ಟ್ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ಎಮೋಷ್ನಲಿ ಬೇರೆ ಜನರನ್ನ ಅರ್ಥ ಮಾಡ್ಕೊಂತಾರೆ, ಎಮೋಷ್ನಲಿ ಬೇರೆ ಜನರ ಬಗ್ಗೆ ತಿಳ್ಕೊಂತಾರೆ. ನೋಡಿದ ಕೂಡಲೇ ಒಂದ್ ಸ್ವಲ್ಪ ಮೈಂಡ್ ರೀಡ್ ಮಾಡ್ತಾರೆ. ಬಟ್ ನಿಮ್ಮ ಒಂದು ಮೈಂಡ್ ನ ಅವರಿಗೆ ರೀಡ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಅಗೈನ್ ಕನ್ನಡ ಅಲ್ಲ ಇದು, ವ್ಯಾಂಪೈರ್ ಡೈರೀಸ್ ಇಂಗ್ಲಿಷ್ ಸೀರೀಸ್. ಇನ್ ಕೇಸ್ ನೀವು ನೋಡಿದ್ದೀರಾ ಅಂದ್ರೆ, ಯುನೋ ಫಸ್ಟ್ ಹೀರೋಯಿನ್ ನೋಡಿದಾಗ ಲೈಕ್ ಹೀರೋಗೆ ಏನೋ ಡೇಮನ್, ಎಸ್ಪೆಷಲಿ ನಾಟ್ ಹೀರೋ, ವಿಲನ್ ಕ್ಯಾರೆಕ್ಟರ್ಗೆ ಏನೋ ಹೈಡ್ ಮಾಡ್ತಾ ಇದ್ದಾರೆ, ಏನೋ ಇದೆ, ಲೈಕ್ ದೇರ್ ಇಸ್ ಸಮಥಿಂಗ್ ಎಲ್ಸ್. ಈ ಪರ್ಸನ್ ಬರೀ ಒಂದು ಜಸ್ಟ್ ಹ್ಯೂಮನ್ ಬೀಯಿಂಗ್ ಅಲ್ಲ, ಏನೋ ಇದೆ, ಲೈಕ್ ಏನೋ ಕನೆಕ್ಷನ್ ಇದೆ. ಲೈಕ್ ಇವರಿಗೂ ಫೀಲ್ ಆಗ್ತಿರ್ಬೋದು, ಏನೋ ಕನೆಕ್ಷನ್ ಇದೆ ನಮ್ಮಿಬ್ರು ಮಧ್ಯದಲ್ಲಿ. ಅದ್ರ ಬಗ್ಗೆ ಅವ್ರಿಗೆ ಹೇಳಕ್ ಆಗಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಮೇ ಬಿ, ಬಟ್ ಏನೋ ಇದೆ, ದೇರ್ ಇಸ್ ಸಮಥಿಂಗ್ ಎಲ್ಸ್. ಬಿಕಾಸ್ ಬೇರೆಯವ್ರನ್ನ ಈಸಿಯಾಗಿ ಅರ್ಥ ಮಾಡ್ಕೊಂತಾರೆ, ಬಟ್ ನಿಮ್ನ ಯಾವತ್ತೂ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಆಗ್ಲಿಲ್ಲ ಅವ್ರಿಗೆ. ಬಟ್ ನಿಮ್ಮ ಕೇಸ್ ಅಂತ ಬಂದಾಗ ನಿಮ್ ಬಗ್ಗೆ ಇನ್ನೂ ತಿಳ್ಕೋಬೇಕು, ನಿಮ್ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು, ಈ ತರ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಮೇ ಬಿ ತುಂಬಾ ಜನ ಮೂನ್ ಕಾರ್ಡ್ ಬಂದಿದೆ ಅಂದ್ರೆ ತುಂಬಾ ಜನ ಇಲ್ಲಿ ಆರ್ಟಿಸ್ಟ್ ಅನ್ಸುತ್ತೆ, ಅಥವಾ ನಿಮ್ಮ ಹಾಬಿ ಬಂದ್ಬಿಟ್ಟು ಏನೋ ಸಿಂಗಿಂಗ್, ಡ್ಯಾನ್ಸಿಂಗ್, ಈ ತರ ಆರ್ಟಿಸ್ಟಿಕ್ ವೇ ಅಲ್ಲಿ ಯಾವುದೋ ಒಂದು ಹಾಬಿ ಇದೆ. ಅದು ಇವ್ರಿಗೆ ತುಂಬಾ ಖುಷಿಯಾಗಿದೆ, ಅದು ಇವ್ರಿಗೆ ಇನ್ನೂ ನಿಮ್ ಮೇಲೆ ಜಾಸ್ತಿ ಅಟ್ರಾಕ್ಟ್ ಮಾಡಿದೆ. ಅಂಡ್ ಏನೇ ಮಾಡಿದ್ರು ಅದನ್ನ ಒಂದು ಕ್ರಿಯೇಟಿವ್ ಆಗಿ ಮಾಡ್ತೀರಾ ನೀವು, ಅದನ್ನ ಅವ್ರು ಫಸ್ಟ್ ಅಬ್ಸರ್ವ್ ಮಾಡಿದ್ದಾರೆ. ಫಾರ್ ಅನ್ ಎಕ್ಸಾಂಪಲ್, ನೀವು ಟ್ರೆಡಿಷನಲ್ ವೇರೆ ಹಾಕೊಂಡ್ರು, ನಾನು ಒಬ್ಬೊಬ್ರು ನೋಡಿದೀನಿ ಕಂಪ್ಲೀಟ್ಲಿ ಟ್ರೆಡಿಷನಲ್ ಟಾಪ್ಗೆ ವೆಸ್ಟರ್ನ್ ಬಾಟಮ್ಸ್ ಅಂದ್ರೆ ಸ್ಕರ್ಟ್ಸ್ ಅಥವಾ ಟಾನ್ ಜೀನ್ಸ್ ಹಾಕೊಳ್ಳೋದು, ಸಮಥಿಂಗ್ ವಿಯರ್ಡ್ ಅಲ್ಲ, ಡಿಫ್ರೆಂಟ್. ಇದನ್ನೆಲ್ಲ ಅವ್ರು ಜಾಸ್ತಿ ಅಬ್ಸರ್ವ್ ಮಾಡಿದ್ರು. ಅಂಡ್ ನಿಮ್ಮಲ್ಲಿ ಒಂದು ಜಾಸ್ತಿ ಫೆಮಿನೈನ್ ನೇಚರ್ ಇದೆ ಅನ್ನಿಸ್ತಾ ಇದೆ, ಗ್ರೂಪ್ 1. ಅಂದ್ರೆ ಹುಡುಗ ಆದ್ರೂನು ಲೈಕ್ ನಿಮ್ಮಲ್ಲಿ ತುಂಬಾ ಜನರು ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳೋ ಒಂದು ನೇಚರು, ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ನೇಚರು, ಇದೆಲ್ಲ ತುಂಬಾ ನಿಮ್ ಬಗ್ಗೆ ಅಬ್ಸರ್ವ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ, ನಿಮ್ಮ ಓವರ್ ಆಲ್ ಅಪಿಯರೆನ್ಸ್ ಬಗ್ಗೆ ಅವ್ರಿಗೆ ಏನಿದೆ, ನಿಮ್ಮ ಫಿಸಿಕಲ್ ಫೀಚರ್ಸ್ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ. ಗ್ರೂಪ್ 1, ವಾವ್,
there is Queen of Pentacles. ಬ್ಯೂಟಿಫುಲ್ ಕಾರ್ಡ್, ಕ್ವೀನ್ ಆಫ್ ಪೆಂಟಕಲ್ಸ್ ವಿತ್ ಮೂನ್ ಅಂತ ಅಂದ್ರೆ ಫಸ್ಟ್ ಇಂಪ್ರೆಷನ್ ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಫಸ್ಟ್ ಮೂಮೆಂಟ್ ಅಲ್ಲಿ ನೀವು ಕನೆಕ್ಟ್ ಆದಾಗ ಮೇ ಬಿ ನೀವು ಜಾಸ್ತಿ ಓಪನ್ ಅಪ್ ಆಗ್ಲಿಲ್ಲ, ಜಾಸ್ತಿ ಕನೆಕ್ಟ್ ಆಗ್ಲಿಲ್ಲ, ಜಾಸ್ತಿ ಏನು ಏನೋ ನಿಮಗೆ ಹೆಂಗಂತ ಅಂದ್ರೆ ನೀವು ಯಾವಾಗ್ಲೂ ಒಂದು ಶೆಲ್ ಒಳಗೆ ಇರ್ತೀರಾ. ಆ ಶೆಲ್ಲಿಂದ ಹೊರಗೆ ಹೋಗಿ ಓಪನ್ ಅಪ್ ಆಗ್ಬೇಕು ಒಬ್ರ ಜೊತೆ ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅನ್ಬೋದು. ನಿಮಗೆ ತುಂಬಾ ಟೈಮ್ ತಗೊಳುತ್ತೆ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ, ಒಬ್ರ ಜೊತೆ ಸೀರಿಯಸ್ ಆಗಿ ಕನೆಕ್ಟ್ ಆಗೋದು. ಇದೆಲ್ಲ ತುಂಬಾ ಟೈಮ್ ತಗೊಳ್ತೀರಾ ನೀವು. ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ 1. ಸೊ ಫಸ್ಟ್ ಟೈಮ್ ನೀವು ಮೀಟ್ ಆದಾಗ ಮೇ ಬಿ ನೀವು ಜಾಸ್ತಿ ಕನೆಕ್ಟ್ ಆಗಕ್ ಆಗಿಲ್ಲ, ಜಾಸ್ತಿ ಓಪನ್ ಅಪ್ ಆಗೋದಕ್ಕೆ ಟೈಮ್ ತಗೊಂಡ್ರಿ. ಬಟ್ ಡೇಸ್ ಹೋಗ್ತಾ ಹೋಗ್ತಾ ಸ್ಲೋಲಿ ನೀವು ಕನೆಕ್ಟ್ ಆದ್ರಿ ಈ ಪರ್ಸನ್ಗೆ. ಸೊ ಮೇನ್ ಆಗಿ ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಟ್ರೆಡಿಷನಲ್ ವೇರ್ ಜಾಸ್ತಿ ಹಾಕೊಂತೀರಾ ಅನ್ಸುತ್ತೆ. ಅಂಡ್ ಮೋರ್ ಲೈಕ್ ಹೆಂಗೆ ಅಂತಾನೆ ಚಿಂಗ್ಲು ತರ ಅಂದ್ರೆ ಏನು ಜಾಸ್ತಿ ವೆಸ್ಟರ್ನ್ ಕಲ್ಚರ್ ಅಲ್ಲ, ಅಂದ್ರೆ ಕಂಪ್ಲೀಟ್ಲಿ ಹೇರ್ ಸೆಟ್ ಮಾಡ್ಕೊಂಡು ಹೆಂಗಿದ್ರ ನ್ಯಾಚುರಲ್ ಆಗೇನೆ ಚೆನ್ನಾಗಿ, ಲೈಕ್ ಒಂದ್ ಲೈಟ್ ಅಮೌಂಟ್ ಅಲ್ಲಿ ಮೇಕಪ್ ಹಾಕೊಂಡು, ಲೈಟ್ ಅಮೌಂಟ್ ಅಲ್ಲಿ ಏನೋ ಒಂದು ಮಾಯಿಶ್ಚರೈಸರ್ ಕ್ಲೀನ್ ಹಾಕೊಂಡು, ಏನೋ ಕ್ರೀಮ್ ಆ ತರದ್ ಏನಾದ್ರು ಹಾಕೊಳ್ಳೋದು. ನಿಮ್ ಬಗ್ಗೆ ನೀವು ಒಳ್ಳೆ ಕೇರ್ ಮಾಡ್ಕೊಂತೀರಾ. ನಿಮ್ಮಲ್ಲಿ ಒಂದು ನ್ಯಾಚುರಲ್ ಅಟ್ರಾಕ್ಷನ್ ಇದೆ. ಅಂದ್ರೆ ನೀವು ಟ್ರೈ ಮಾಡೋದೇ ಬೇಡ ಇನ್ನೊಬ್ರನ್ನ ನಿಮ್ ಕಡೆ ಸೆಳೆಯೋದಕ್ಕೆ, ಅಟ್ರಾಕ್ಟ್ ಮಾಡೋದಕ್ಕೆ. ದ ವೇ ಯು ಆರ್ ಕ್ಲಾಸಿ ಆಗಿ ರೆಡಿ ಆಗ್ತೀರಾ ಅಲ್ವಾ, ಮೋಸ್ಟ್ಲಿ ಟ್ರೆಡಿಷನಲ್ ಪ್ರಿಫರ್ ಮಾಡ್ತೀರಾ ಅನ್ಸ್ತಾ ಇದೆ ಈ ಗ್ರೂಪ್ ಅವರು. ಏನೋ ಹಾಕೊಂಡಿರೋ ಬಟ್ಟೆನೆ ಚೆನ್ನಾಗಿ ಅಯರ್ನ್ ಮಾಡಿ, ಡಸಂಟ್ ಮ್ಯಾಟರ್ ನೀವು ರಿಪಿಟೇಟಿವ್ ಆಗಿ ಸೇಮ್ ಬಟ್ಟೆ ಹಾಕೊಂಡ್ರು ಪರವಾಗಿಲ್ಲ, ಬಟ್ ನೀವು ದ ವೇ ಯು ಪ್ರೆಸೆಂಟ್ ಅಲ್ವಾ, ಆ ಕಾನ್ಫಿಡೆನ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಐ ಡೋಂಟ್ ನೋ ನನಗೆ ಯಾಕೆ ಈ ಒಂದು ಮೆಸೇಜ್ ಬರ್ತದೆ ಅಂತ. ನಿಮ್ಮ ಫ್ರೇಗ್ರೆನ್ಸ್ ಅಂದ್ರೆ ನಿಮ್ಮನ್ನ ನೋಡಿದ ಕೂಡಲೇ ಒಂಥರ ನೇಚರ್ನ ನೋಡ್ದಂಗೆ ಫೀಲ್ ಆಗುತ್ತೆ ಅವ್ರಿಗೆ. ಲೈಕ್ ದಟ್ ನೇಚರ್ ಬ್ಯೂಟಿ, ದಟ್ ಮದರ್ಲಿ ನೇಚರ್ ತರ ಫೀಲ್ ಆಗುತ್ತೆ ಅವ್ರಿಗೆ. ಅಂಡ್ ನಿಮ್ಮ ಒಂದು ಸ್ಮೆಲ್, ಒಂದು ನೇಚರ್ ಸ್ಮೆಲ್ ತರ ಅವರಿಗೆ ಫೀಲ್ ಆಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಮೋಸ್ಟ್ ಅಟ್ರಾಕ್ಟಿವ್ ಫೀಚರ್, ಅವ್ರು ಜಾಸ್ತಿ ಅಡ್ಮೈರ್ ಮಾಡ್ತಾರೆ, ಏನದು? ದೇರ್ ಈಸ್ ಹರ್ಮಿಟ್. ಮೇ ಬಿ ನಿಮ್ಮ ಸೈಲೆಂಟ್ನೆಸ್, ನಿಮ್ಮ ಕ್ವಾಯಟ್ ನೇಚರು, ನಿಮ್ಮ ಇಂಡಿಪೆಂಡೆಂಟ್ನೆಸ್, ನಿಮ್ಮ ಪಾಡಿಗೆ ನೀವಿರೋದು. ಜಾಸ್ತಿ ನೀವು ಗ್ರೂಪಲ್ಲೇ ಬಿಲಾಂಗ್ ಆಗ್ಬೇಕಂತ ಇಷ್ಟ ಇಲ್ಲ ನಿಮಗೆ. ಜಾಸ್ತಿ ಏನೋ ಎವ್ರಿ ವೀಕೆಂಡು ಪ್ಲಾನ್ ಬೇಕು ಅಂತ ನಿಮಗೇನು ಅನ್ಸಲ್ಲ. ನಿಮ್ಮ ಪಾಡಿಗೆ ನೀವು ನಿಮ್ಮ ಬುಕ್ ಓದೋದು, ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡಿರೋದು. ಜಾಸ್ತಿ ಹಝಲ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಲೈಫಲ್ಲಿ, ಹೆಂಗಿದೆ ಹಾಗೆ ಚೆನ್ನಾಗಿರೋಣ ಅಂತ ಇರೋದು. ಅಂದ್ರೆ ನಿಮ್ಮ ಒಂದು ಸೈಲೆಂಟ್ ನೇಚರ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ವಿತೌಟ್ ಎನಿ ಡೌಟ್. ಅಂಡ್ ಈ ಒಂದು ಸೈಲೆನ್ಸ್ ಇದೆ ಅಲ್ವಾ ನಿಮ್ದು, ಅದನ್ನೇ ನಿಮ್ನ ಒಂದು ಟೋಟಲ್ ಮಿಸ್ಟೀರಿಯಸ್ ಆಗಿ ಮಾಡುತ್ತೆ. ಅಂಡ್ ಆ ಗ್ರೂಪ್ ಅಲ್ಲಿ ಇದ್ರೂ ನೀವು ಜಾಸ್ತಿ ಟ್ರೈ ಮಾಡಲ್ಲ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ. ಲೈಕ್ ನೀವು ನಿಮ್ ಪಾಡಿಗೆ ಇರ್ತೀರ, ಅದು ಆಟೋಮೆಟಿಕ್ ಆಗಿ ಜನರಿಗೆ ಹೈಲೈಟ್ ಆಗ್ತೀರಾ ನೀವು. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ನಿಮ್ ಬಗ್ಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಯಾರೋ ಒಬ್ರು ಕನೆಕ್ಟ್ ಆದ್ರು ಅನ್ಕೂಡ್ಲೆ ನಿಮ್ ಸೀಕ್ರೆಟ್ಸ್ನೆಲ್ಲ ಶೇರ್ ಮಾಡ್ಕೊಬಿಡಲ್ಲ ನೀವು, ತುಂಬಾ ಟೈಮ್ ತಗೊಳ್ಳೋದು. ಅಂದ್ರೆ ನಿಮ್ ಸುತ್ತ ನೀವು ಒಂದು ಬೌಂಡ್ರಿ ಹಾಕೊಂಡಿರ್ತೀರ, ಈ ಬೌಂಡ್ರಿ ಒಳಗೆ ತುಂಬಾ ಜನನ್ ಬಿಡಬಾರ್ದು, ಈ ಬೌಂಡ್ರಿ ಒಳಗೆ ತುಂಬಾ ಜನನ್ ಕನೆಕ್ಟ್ ಮಾಡ್ಕೊಬಾರ್ದು. ಅಂದ್ರೆ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋವರೆಗೂ ನೀವು ಯಾರನ್ನೂ ಅಷ್ಟು ಹತ್ರನೂ ಕರ್ಕೊಳ್ಳಲ್ಲ, ಕನೆಕ್ಟು ಆಗಲ್ಲ. ದಿಸ್ ಇಸ್ ಯು. ಓಕೆ, ಇದೇ ನಿಮ್ಮ ಸ್ಟ್ರೆಂತ್. ಆ ತರ ಫೀಲ್ ಆಗುತ್ತೆ. ಈ ಒಂದು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇರ್ತೀರಾ ಅಲ್ವಾ, ಇದೇ ನಿಮ್ಮ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಅಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವ್ರಿಗೆ ಗೊತ್ತು ನೀವೆಷ್ಟೇ ಸೈಲೆಂಟ್ ಆಗಿದ್ರು ತುಂಬಾ ಜನರನ್ನ ಅಬ್ಸರ್ವ್ ಮಾಡ್ತೀರಾ, ತುಂಬಾ ಇಂಟ್ಯೂಟಿವ್ ಆಗಿ ಥಿಂಕ್ ಮಾಡ್ತೀರಾ, ತುಂಬಾ ಏನೋ ಇನ್ನೊಬ್ರು ಬಂದು ಅವ್ರ ಸತ್ಯ ಹೇಳೋದೇ ಬೇಡ, ನೀವೇ ಒಂಥರ ಗೆಸ್ ಮಾಡ್ಬಿಡ್ತೀರಾ ಅವ್ರು ನನ್ನ ಬಗ್ಗೆ ಏನ್ ಅನ್ಕೊಂತಾ ಇದ್ದಾರೆ ಅಂತ. ಲೈಕ್ ಈ ತರ ದಿಸ್ ಈಸ್ ಯು ಅಲ್ಟಿಮೇಟ್ಲಿ, ಗ್ರೂಪ್ 1. ಸೊ ಇದೆಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಮೇನ್ ಆಗಿ ನಿಮ್ ಬಗ್ಗೆ ನಿಮ್ಮ ಒಂದು ಇಂಡಿಪೆಂಡೆಂಟ್ ನೇಚರ್ ಅವರಿಗೆ ಹೆವಿಲಿ ಅಟ್ರಾಕ್ಟ್ ಆಗುತ್ತೆ. ಓಕೆ, ಹಿಡನ್ ಡಿಸೈರ್ಸ್ ನೋಡೋಣ. ಅಂದ್ರೆ ಏನ್ ಆಸೆ ಇದೆ ನಿಮ್ ಜೊತೆ, ಹೆಂಗಿರ್ಬೇಕಂತ ಆಸೆ ಇದೆ. ಲೆಟ್ಸ್ ಸಿ ಗ್ರೂಪ್ 1. Whoa, look at this strength. I don't know. ಡೆಫಿನೆಟ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರಿಗೆ ನಿಮ್ ಜೊತೆ ಇನ್ನೂ ಫಿಸಿಕಲಿ ಕ್ಲೋಸ್ ಆಗೋದಕ್ಕೆ ಇಷ್ಟ ಇದೆ.
ಲೈಕ್ ಇನ್ ಪರ್ಸನ್ ನಿಮ್ ಬಗ್ಗೆ ಗೊತ್ತಿದೆ ಇವಾಗ ಅವ್ರಿಗೆ. ಆಸ್ ಅ ಪರ್ಸನ್ ಹೆಂಗೆ ನೀವು, ಆಸ್ ಅ ಫ್ರೆಂಡ್ ಹೇಗೆ ನೀವು, ಆಸ್ ಅ ಕಲೀಗ್ ಹೇಗೆ ನೀವು, ಆಸ್ ಅ ಸಪೋರ್ಟರ್ ಹೇಗೆ ನೀವು, ಇದೆಲ್ಲ ತುಂಬಾ ಗೊತ್ತಿದೆ ಅವ್ರಿಗೆ. ಅಂಡ್ ನಿಮ್ನ ನೀವು ಮಿಸ್ಟೀರಿಯಸ್ ಆಗಿ ಇಟ್ಕೊಂಡಿರೋ ಕಾರಣ ಏನು ಅಂತ ಬೇಕು ಅವ್ರಿಗೆ, ಒನ್ ಥಿಂಗ್. ಅಂಡ್ ಮೇ ಬಿ ಅವ್ರಿಗೆ ಇನ್ನೂ ನಿಮ್ ಜೊತೆ ಫಿಸಿಕಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟ ಇದೆ, ಅಟ್ಲೀಸ್ಟ್ ಇನ್ನೂ ನಿಮ್ ಜೊತೆ ಕ್ಲೋಸ್ ಆಗೋದಕ್ಕೆ ಇಷ್ಟ ಇದೆ. ಮೇನ್ ಆಗಿ ಫಿಸಿಕಲಿ ಅನ್ನೋದ್ಕಿಂತ ಇನ್ನೂ ಕ್ಲೋಸ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಜಸ್ಟ್ ಮಾತುಕತೆ ಬೇಡ, ನಿಮ್ಮ ಇನ್ ಡೆಪ್ತ್, ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ನೀವೇ ಬಂದು ಹೇಳ್ಕೋಬೇಕು, ಆ ಥರ ಆಸೆ ಇದೆ ಈ ಪರ್ಸನ್ಗೆ. ಡೆಫಿನೆಟ್ಲಿ ಸೀಕ್ರೆಟ್ ಆಗಿ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ. ಸೀಕ್ರೆಟ್ ಆಗಿ ನಿಮ್ಮ ಒಂದು ಇಂಡಿಪೆಂಡೆಂಟ್ ನೇಚರ್ನ ಇಷ್ಟಪಡ್ತಾ ಇದ್ದಾರೆ. ಸೀಕ್ರೆಟ್ ಆಗಿ ನಿಮ್ಮ ಈ ಒಂದು ಏನು ಪುಷ್ ಮಾಡ್ದಾನೆ ಅಟ್ರಾಕ್ಟ್ ಆಗ್ತಿರಲ್ಲ ಜನರ ಮಧ್ಯ, ಅದವ್ರಿಗೆ ಇಷ್ಟ ಆಗ್ತಾ ಇದೆ. ನಿಮ್ಮ ಪ್ಯಾಷನ್, ಮೇ ಬಿ ಯಾವುದೋ ನೀವು ಪ್ಯಾಷನ್ನ ಫಾಲೋ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನೀವು ಫಾಲೋ ಮಾಡ್ತಾ ಇರೋ ರೀತಿ, ನಿಮ್ಮ ಕಾನ್ಫಿಡೆನ್ಸ್ ಮೇನ್ ಆಗಿ, ಬಿಕಾಸ್ ಸ್ಟ್ರೆಂತ್ ಅಂತ ಟ್ಯಾರೋ ಕಾರ್ಡ್ ಬಂದ್ರೆ ಮೇನ್ ಆಗಿ ಹೈಲೈಟ್ ಆಗೋದು ಒಬ್ರದ್ದು ಕಾನ್ಫಿಡೆಂಟ್ ನೇಚರ್, ಒಬ್ರದ್ದು ಇಂಡಿಪೆಂಡೆಂಟ್ ನೇಚರ್ ಹೈಲೈಟ್ ಆಗುತ್ತೆ. ಸೊ ಮೇನ್ ಆಗಿ ಐ ಫೀಲ್ ಗ್ರೂಪ್ 1 ಈ ಪರ್ಸನ್ಗೆ ಎಲ್ಲ ಕೆಲಸದಲ್ಲೂ ನೀವು ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಲ್ಲ, ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂರಲ್ಲ. ನಿಮ್ದಂತ ಬಂದ್ರೆ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂತೀರ. ಅದು ನಿಮ್ದಾಗಿರ್ಬೋದು, ನಿಮ್ಮ ಸುತ್ತಮುತ್ತದವ್ರದ್ದಾಗಿರ್ಬೋದು. ಒಂದ್ಸತಿ ನೀವು ಕೈಗೆ ಒಂದು ಕೆಲಸ ತಗೋಬಿಟ್ರೆ ನೀವು ಕಂಪ್ಲೀಟ್ ಆಗಿ ಆ ಕೆಲಸ ಮುಗಿಸ್ಬಿಡ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಲ್ಲ. ಮೇ ಬಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ನಿಮ್ದು ಅವ್ರಿಗೆ ಎದ್ದು ಕಾಣ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಇವ್ರು ನಿಮ್ಮನ್ನ ಯಾವ ಥರ ನೋಡ್ತಾರೆ. ಲೆಟ್ಸ್ ಸಿ, ನೀವು ಯಾವ ಥರ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಯಾವ ಥರ ನೀವು ಹೈಲೈಟ್ ಆಗ್ತೀರಾ ಅಂತ. ದೇರ್ ಈಸ್ ಕಿಂಗ್ ಆಫ್ ವಾಂಡ್ಸ್ ರಿವರ್ಸಲ್ ಬಂದಿದೆ. ಸೊ ನಾನು ಮುಂಚೆನೆ ಹೇಳಿದ್ದೆ ಈ ಒಂದು ರೀಡಿಂಗ್ ಅಲ್ಲಿ ರಿವರ್ಸಲ್ಸ್ನ ನಾನು ತಗೊಂತೀನಿ ಅಂತ. ಸಿಸ್ಟಮ್ ಏನಿದೆ ಗೈಸ್, ಇದನ್ನ ಅರೇಂಜ್ ಮಾಡಿಬಿಡೋಣ ಈ ಕಡೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಅಂದ್ರೆ ಕಿಂಗ್ ಆಫ್ ವಾಂಡ್ಸ್ ಏನಾದ್ರು ಅಪ್ರೈಟ್ ಬಂದಿದ್ರೆ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ನೀವು ಯಾವಾಗ್ಲೂ ಹೈಲೈಟ್ ಆಗೋದಕ್ಕೆ ಟ್ರೈ ಮಾಡ್ತೀರಾ, ನೀವು ಯಾವಾಗ್ಲೂ ನಿಮ್ಮ ಈಗೋ ಮುಂದೆ ಇಟ್ಟಿರ್ತೀರಾ, ನೀವು ಯಾವಾಗ್ಲೂ ನಿಮ್ಮ ಟ್ಯಾಲೆಂಟು, ನಿಮ್ಮಲ್ಲಿರೋ ಕೆಲಸ ಮಾಡಿರೋದು ಅದನ್ನೆಲ್ಲ ಹೇಳ್ಕೊಂಡು ತಿರುಗ್ತೀರಾ ಅಂತ ಹೇಳ್ತಾ ಇದ್ದೆ. ಬಟ್ ನಿಮ್ನ ಕಂಪೇರ್ ಮಾಡಿದಾಗ ಒನ್ ಬೆಸ್ಟ್ ಥಿಂಗ್ ಏನಂತ ಅಂದ್ರೆ, ನೀವೇನೇ ಕೆಲಸ ಮಾಡಿದ್ರು ಅದನ್ನ ಹೇಳ್ಕೊಂಡು ತಿರ್ಗಲ್ಲ. ನಾನು ಅದನ್ನ ಮಾಡಿದೆ, ನಾನು ಇಷ್ಟು ರಾತ್ರಿ ಎದ್ದೇಳ್ಬಿಟ್ಟು ಕೆಲಸ ಮಾಡಿದೆ, ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದೆ, ನನಗೆ ಇವ್ರು ಗೊತ್ತು ಅವ್ರು ಗೊತ್ತು. ಒಂದ್ ಸ್ವಲ್ಪ ನಿಮ್ ಬಗ್ಗೆ ನೀವು ಬೂಸ್ಟ್ ಅಪ್ ಮಾಡ್ಕೊಳ್ಳೋದು, ಹೇಳ್ಕೊಳ್ಳೋದು, ಇದೆಲ್ಲ ತುಂಬಾನೇ ಕಡಿಮೆ. ಓಕೆ, ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ಇದು ಕಂಪೇರ್ ಮಾಡಿದಾಗ ಇದು ನಿಮ್ ಈ ಕ್ವಾಲಿಟಿ ನಿಮ್ದು ಹೈಲೈಟ್ ಆಗತ್ತೆ, ಒನ್ ಥಿಂಗ್. ಅಂಡ್ ಅಗೇನ್ ಫೆಮಿನೈನ್ ನೇಚರ್, ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿರೋದ್ರಿಂದ ಆ ಒಂದು ಡಾಮಿನೇಟಿಂಗ್ ನೇಚರ್ ಇಲ್ಲ ನಿಮಗೆ. ಲೈಕ್ ಎಲ್ರೂ ಸಮಾನವಾಗಿ ನೋಡೋದು. ಓಕೆ, ನಾನು ಒಂದು ಗ್ರೂಪಿಗೆ ಬಿಲಾಂಗ್ ಆಗ್ತೀನಿ, ಈವನ್ ದೋ ನೀವು ಒಂದು ಗ್ರೂಪ್ದು ಲೀಡರೇ ಆಗಿರ್ಬೋದು, ನೀವು ಒಂದು ಗ್ರೂಪ್ನ ಲೀಡೇ ಮಾಡ್ತಿರ್ಬೋದು, ಬಟ್ ಸ್ಟಿಲ್ ನಾನು ಎಲ್ಲರ ಮಾತನ್ನು ಕೇಳೋಣ, ನಾನು ನಂದೇ ಫೈನಲೈಸ್ ಮಾಡ್ಕೊಂಡು ಹೋಗೋದು ಬೇಡ, ಈ ಥರ ಒಂದು ನೇಚರ್ ಜಾಸ್ತಿ ಇದೆ. ಎಲ್ಲರೂ ನನ್ನ ಥರಾನೇ, ಎಲ್ಲರೂ ಮ್ಯಾಟರ್ ಆಗ್ತಾರೆ. ಸೊ ಈ ಥರ ನೇಚರ್ ನಿಮ್ಮದು ಜಾಸ್ತಿ ಇದೆ, ಎಲ್ಲರನ್ನೂ ಇಷ್ಟಪಡ್ತೀರಾ ಈಕ್ವಲ್ ಆಗಿ. ಸೊ ಈ ಥರದೊಂದು ನೇಚರ್ ನಿಮಗೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವೆರಿ ಲೆಸ್ ಡಾಮಿನೇಟಿಂಗ್. ಎಗೇನ್ ನಮ್ಮದೇ ಆಗ್ಬೇಕಂತ ಏನಿಲ್ಲ, ಇನ್ನೊಬ್ರು ಇವಾಗ ಗ್ರೂಪಲ್ಲಿ ಏನಾದರೂ ಒಂದು ಐಡಿಯಾಸ್ ಹೇಳ್ತಾ ಇದ್ದಾರೆ ಅಂದರೆ ಒಂದ್ಸತಿ ಒಬ್ಬೊಬ್ರಿಗೆ ಏನಂದರೆ, ನಾನು ಹೇಳಿದೆ ಸರಿ, ನಾನು ಹೇಳಿದೆ ಆಗಬೇಕು, ಈ ಥರ ತುಂಬ ಇರುತ್ತೆ ಒಬ್ಬೊಬ್ರಿಗೆ. ಬಟ್ ನಿಮಗೆ ಆ ಮನೋಭಾವನೆ ಇಲ್ಲ. ಏನಾಗುತ್ತೆ ಆಗಲಿ, ಇವ್ರದ್ದು ಹೇಳ್ತಾ ಇದಾರಲ್ಲ, ಇವ್ರದ್ದು ನೋಡೋಣ, ಮಾಡಿ ನೋಡೋಣ. ಸೊ ಈ ಥರ ಪರ್ಸನ್ ನೀವು, ಎಲ್ಲರನ್ನೂ ಸಮಾನವಾಗಿ ನೋಡೋದು. ಸೊ ನೆಕ್ಸ್ಟ್ ನೋಡೋಣ ಅವರ ಫೇವ್ರೆಟ್ ಮೆಮೊರಿ ನಿಮ್ಮ ಬಗ್ಗೆ.
there is full. ಆಲ್ ರೈಟ್ ಗೈಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬಾನೇ ಇಲ್ಲಿ ಮೇಜರ್ ಆರ್ಕಾನಸ್ ಬರ್ತಾ ಇದೆ. ಅಂದ್ರೆ ಈ ಪರ್ಸನಿಗೆ ನಿಮ್ ಬಗ್ಗೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇಷ್ಟ ಇದೆ ಅಲ್ವಾ, ಅಥವಾ ನಿಮ್ ಬಗ್ಗೆ ಏನು ಒಪಿನಿಯನ್ಸ್ ಇದೆ ಅಲ್ವಾ, ಇದು ಅಷ್ಟು ಈಸಿಯಾಗಿ ಹೋಗಲ್ಲ. ಅಷ್ಟು ಈಸಿಯಾಗಿ ನಿಮ್ ಬಗ್ಗೆ ಮೆಮೊರೀಸ್ಗಳನ್ನೆಲ್ಲ ಅವರು ಮರೆಯಲ್ಲ. ಅಷ್ಟು ಈಸಿಯಾಗಿ ನಿಮ್ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ನೆಗೆಟಿವ್ ಆಗಿ ಅಥವಾ ಈ ಪರ್ಸೆಪ್ಷನ್ಸ್ ಎಲ್ಲ ಶಿಫ್ಟ್ ಆಗಲ್ಲ. ಸೊ ಫೂಲ್ ಬಂತು ಅಂದ್ರೆ ಒನ್ ಮೆಮೊರೇಬಲ್ ಥಿಂಗ್ ಮೇ ಬಿ ಯುನೋ, ನಂಗೆ ಏನನ್ಸ್ತಾ ಇದೆ ಅಂದ್ರೆ, ತುಂಬಾ ಜನ ಇಲ್ಲಿ ನೀವು ಕೇಳ್ತಿರೋರು ನಿಮ್ಮ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಅಲ್ಲಿ ಇಷ್ಟ ಆಗಿರೋ ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಬಿಕಾಸ್ ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲಿ ಹೆಂಗಂತ ಅಂದ್ರೆ, ಡಸಂಟ್ ಮ್ಯಾಟರ್ ನಾವು ಯಾವ ತರ ಕಾಣ್ತಾ ಇದೀವಿ, ನಮ್ ತಲೆ ಕೂದಲು ಚೆನ್ನಾಗಿ ಸೆಟ್ ಆಗಿದೆಯಾ, ಅದೆಲ್ಲ ಮ್ಯಾಟರೇ ಆಗಲ್ಲ. ಚೈಲ್ಡಿಶ್ ನೇಚರು. ಹೊರಗೆ ಹೋಗೋಣ, ಪಿ ಟಿ ಪೀರಿಯಡ್ ಅಲ್ಲಿ ಹೋಗ್ಬಿಟ್ಟು ಆಟಾಡೋದು, ಮಣ್ಣಾದ್ರೂ ಪರವಾಗಿಲ್ಲ, ಬಿದ್ರೂ ಪರವಾಗಿಲ್ಲ, ಅವ್ರು ನೋಡಿದ್ರು ಇವ್ರು ನೋಡಿದ್ರು ಅಂತ ನಗಾಡಿದ್ರು ಅಂತೆಲ್ಲ ನಾವು ಜಾಸ್ತಿ ಯೋಚನೆ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ. ಬಿದ್ವಾ ಎದ್ದು ಹೋಗೋಣ ಅಂತೀವಿ. ಯುನೋ, ಆಮೇಲೆ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದ್ರೂ ಜಾಸ್ತಿ ಸ್ಟ್ರೆಸ್ ತಗೊಳಲ್ಲ. ಸೊ ಆ ಕೇರ್ಲೆಸ್ ನೇಚರ್, ನಿಮ್ಮ ಒಂದು ಆ ಕೇರ್ ಫ್ರೀ ನೇಚರ್ನ ಈ ಪರ್ಸನ್ ನೋಡಿದಾರೆ. ಅಂದ್ರೆ ಜಾಸ್ತಿ ಬೇರೆಯವ್ರ ಬಗ್ಗೆ ಬೇರೆಯವ್ರು ಅನ್ಕೊಂತಾರೆ, ಅದ್ರ ಬಗ್ಗೆ ಕೇರೇ ಮಾಡೋದ. ಫಾರ್ ಅನ್ ಎಕ್ಸಾಂಪಲ್, ಒಂದ್ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಏನಾಗುತ್ತೆ, ಒಂದೊಂದ್ಸರ್ತಿ ಏನೋ ಒಂದ್ ಸಾಂಗ್ ಹಾಕ್ತಾರೆ, ಏನೋ ಹೋಗ್ಬಿಟ್ಟು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ಬೇಕಾಗಿ ಬರುತ್ತೆ, ಅಥವಾ ಸುಮ್ಮನೆ ಗ್ರೂಪ್ ಅಲ್ಲೇ ಕುಣಿಯೋಣ ಅಂತ ಬರುತ್ತೆ. ಒಬ್ಬೊಬ್ರು ಏನಾಗ್ತಾರೆ, ಕಾನ್ಶಿಯಸ್ ಆಗ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಇವ್ರು ನೋಡ್ತಾ ಇರ್ತಾರೆ, ಬೇಡ ನನ್ ಕುಣಿಯಲ್ಲ, ಜಡ್ಜ್ ಮಾಡ್ಬಿಡ್ತಾರೆ. ಹಿಂಗೆಲ್ಲ ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗೋದು ಜಾಸ್ತಿ ಕೆಲವೊಬ್ಬೊಬ್ರು. ಬಟ್ ನೀವ್ ಯಾವ ತರ ಅಂದ್ರೆ, ಯಾರಾದ್ರೂ ನೋಡ್ಕೊಂಡ್ಲಿ, ಏನಾದ್ರು ಮಾಡ್ಕೊಂಡ್ಲಿ, ನಂಗೆ ಈ ಮೂಮೆಂಟ್ ಮತ್ತೆ ಸಿಗಲ್ಲ, ಡ್ಯಾನ್ಸ್ ಮಾಡೋಣ, ನನ್ನ ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡೋಣ, ಸಾಂಗಿಗೆ ಡ್ಯಾನ್ಸ್ ಮಾಡೋಣ. ಸೊ ನಿಮ್ಮ ಈ ಒಂದು ಕೇರ್ ಫ್ರೀ ನೇಚರ್ ಏನಿದೆ, ಅವ್ರನ್ನ ನೋಡಿದ್ದಾರೆ. ಓಕೆ, ನಿಮ್ ಪಾಡಿ ಹೆಂಗ್ ಬೇಕು ಹಂಗೆ ವಾಕ್ ಮಾಡ್ತೀರಾ, ಹೆಂಗ್ ಬೇಕು ಹಂಗೆ ಡ್ಯಾನ್ಸ್ ಮಾಡ್ತೀರಾ, ನಿಮಗೆ ಏನ್ ಬೇಕು ಕಂಪ್ಲೀಟ್ಲಿ ಅನ್ಫಿಲ್ಟರ್ಡ್ ತರ ಏನಾದ್ರು ಹೇಳ್ಬೇಕು ಅಂತ ಇದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ. ಕಂಪ್ಲೀಟ್ಲಿ ಯೋಚನೆ ಮಾಡ್ಬಿಟ್ಟು ಹೇಳಲ್ಲ. ದಟ್ ಈಸ್ ಯು. ಸೊ ಈ ಮೆಮೊರೀಸ್ ನಿಮ್ ಬಗ್ಗೆ ಮೇ ಬಿ ಅವ್ರು ಯಾವತ್ತೂ ಮರೆಯಲ್ಲ, ಫಾರ್ ಎವರ್ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ನಿಮ್ಮ ಒಂದು ಕೇರ್ ಫ್ರೀ ನೇಚರ್, ಲೈಫ್ನ ಈಸಿಯಾಗಿ ತಗೊಳ್ಳೋದು, ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ. ಈ ಒಂದು ನೇಚರ್ ನಿಮ್ದು ಯಾವತ್ತೂ ಅವ್ರು ಮರೆಯಲ್ಲ ಅಂತ ನೋಡ್ತಾ ಇದ್ದೀನಿ. ಸೊ ಲಾಸ್ಟ್ ನೋಡೋಣ, ಫ್ಯೂಚರ್ ಅಟ್ರಾಕ್ಷನ್. ನಿಮ್ಮ ನೆಕ್ಸ್ಟ್ ಫಿಸಿಕಲಿ ಚೇಂಜಸ್ ಆಗೋದನ್ನ ಈ ಪರ್ಸನ್ ಯಾವ ತರ ಆಕ್ಸೆಪ್ಟ್ ಮಾಡ್ತಾರೆ. ಲೆಟ್ ಸಿ ಗ್ರೂಪ್ 1. there is 3 of swords in reverse. ಓಕೆ, 3 of swords ಏನಾದ್ರು ಅಪ್ರೈಟ್ ಬಂದಿದ್ರೆ ಒಂದು ಹೆವಿ ಎನರ್ಜಿ ಬಗ್ಗೆ ಹೇಳ್ತಾ ಇತ್ತು. ಅಂದ್ರೆ ಏನೋ ಒಂದ್ ಮನ್ಸಲ್ಲಿ ತೊಂದರೆ ಇದೆ ಇವ್ರಿಗೆ, ಮನ್ಸಲ್ಲಿ ಏನೋ ಭಯ ಇದೆ, ಮನ್ಸಲ್ಲಿ ಕಳವಳ ಇದೆ, ಮನ್ಸಲ್ಲಿ ಟೆನ್ಷನ್ ಇದೆ ಅಂತ ಹೇಳ್ತಾ ಇದ್ದೆ. ಬಟ್ ಈ ಒಂದು 3 of swords ರಿವರ್ಸ್ ಬಂದಿರೋದ್ರಿಂದ ಫ್ಯೂಚರ್ ಅಲ್ಲಿ ಅವ್ರು ನಿಮ್ಮನ್ನ ಯಾವ ತರ ನೋಡ್ತಾರೆ ಅಂದ್ರೆ, ಯಾವುದೋ ಒಂದು ಟೆನ್ಷನ್ ಇವ್ರ ತಲೆಯಿಂದ ಇಳ್ದಿದೆ. ಮೇ ಬಿ ಈ ಮೂಮೆಂಟ್ ಅಲ್ಲಿ ಈ ಒಂದು ಮೂಮೆಂಟ್ ಅಲ್ಲಿ ರೀಡಿಂಗ್ ಮಾಡ್ತಾ ಇದ್ದೀನಲ್ವಾ, ಇವಾಗ ರೀಡಿಂಗ್ ಕೇಳ್ತಾ ಇದ್ದೀರಲ್ವಾ, ಮೇ ಬಿ ಇವಾಗ ಅವ್ರಿಗೆ ಒಂದು ಫೀಲ್ ಇದೆ ನಿಮ್ ಬಗ್ಗೆ. ಲೈಕ್ ಏನೋ ಟೆನ್ಷನ್ ಇದೆ ಇವರಿಗೆ, ಏನೋ ಒಂದ್ಸಲ ಮನ್ಸಲ್ಲಿ ಏನೋ ಒಂಥರ ಏನೋ ಆಲೋಚನೆ ಇದೆ, ಇವ್ರನ್ನ ಹೇಳ್ಕೊಂತ ಇಲ್ಲ. ಸೊ ಈ ತರ ಎಲ್ಲ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಫ್ಯೂಚರ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಲೈಕ್ ಓಕೆ ನೀವೇನೋ ಒಂದು ವಿಚಾರದಿಂದ ಮೂವ್ ಆನ್ ಆಗಿದ್ದೀರಾ. ಮೇ ಬಿ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಬ್ರೇಕಪ್ ಅಲ್ಲಿ ಇದ್ದೀರಾ ಅಂದ್ರೆ, ಕರೆಂಟ್ ಸಿಚುವೇಶನ್ ಅಲ್ಲಿ ಯಾವುದೋ ಒಂದು ಪರ್ಸನ್ ಬಗ್ಗೆ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ಸ್ತಾ ಇದೆ. ಈ ಪರ್ಸನ್ನೇ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಟೆನ್ಷನ್ ಅಲ್ಲಿ ಇರೋದು, ಇದೆಲ್ಲ ನೋಡ್ತಾ ಇದೀನಿ. ಏನೋ ಒಂದಲ್ಲ ಒಂದು ಟೆನ್ಷನ್ ಇದೆ ನಿಮಗೆ ರಿಲೇಶನ್ಶಿಪ್ ಮ್ಯಾಟರ್ ಅಲ್ಲಿ. ಬಟ್ ಫ್ಯೂಚರ್ ಅಲ್ಲಿ ಈ ಪರ್ಸನ್ ನೋಡ್ತಾರೆ, ಲೈಕ್ ಫೈನಲಿ ಯಾವುದೋ ಒಂದು ಟೆನ್ಷನ್ ಇಂದ ನಿಮಗೆ ಬಿಡುಗಡೆ ಸಿಕ್ಕಿದೆ, ಯಾವುದೋ ಟೆನ್ಷನ್ ಇಂದ ನೀವು ಹೊರಗೆ ಬಂದಿದ್ದೀರಾ. ಸೊ ಈ ತರ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಏನೋ ಕಷ್ಟದಿಂದ ಹೀಲ್ ಆಗೋದನ್ನ ನೋಡ್ತಾ ಇದ್ದೀನಿ, ಒಂದು ಪೇನ್ ಇಂದ ಮೂವ್ ಆನ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ತುಂಬಾ ಕನೆಕ್ಟ್ ಆಗ್ತಾ ಇಲ್ಲ, ಯಾರ ಜೊತೆ ಜಾಸ್ತಿ ಮಾತಾಡಿಸ್ತಾ ಇಲ್ಲ. ಈ ಪರ್ಸನ್ನೇ ಆದ್ರೂ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ಬಟ್ ಫ್ಯೂಚರ್ ಅಲ್ಲಿ ಏನಂತ ಅಂದ್ರೆ, ಅಟ್ಲೀಸ್ಟ್ ನೀವಿಬ್ರು ಸ್ವಲ್ಪ ಫ್ರೀ ಆಗಿರ್ತೀರಾ, ಲೈಕ್ ಕನೆಕ್ಟ್ ಆಗ್ತೀರಾ.
ಅವ್ರೇನ್ ಯೋಚನೆ ಮಾಡ್ತಾರೆ, ಅವ್ರು ನಿಮ್ ಬಗ್ಗೆ ಏನಾದ್ರು ಮಾತಾಡೋದಕ್ಕೂ ಮುಂಚೆ ನೀವೇನ್ ಯೋಚನೆ ಮಾಡ್ತೀರಾ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಲ್ಲ. ಈಸಿಯಾಗಿ ಅಪ್ರೋಚ್ ಆಗ್ತೀರಾ ಇಬ್ರು. ಎಟ್ ಎನಿ ಮೂಮೆಂಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಏನಾದ್ರು ಪೇನ್ಫುಲ್ ಸಿಚುವೇಶನ್ ಬಗ್ಗೆ ಶೇರ್ ಮಾಡ್ಕೋಬೇಕು ಅಂತ ಇದ್ರೆ ಶೇರ್ ಮಾಡ್ಕೊಳ್ಳೋದು, ಈ ತರ ಇರುತ್ತೆ. ಸೊ ಎಮೋಷ್ನಲಿ ಯಾವಾಗ ಸ್ಟ್ರೆಸ್ ಕಡಿಮೆ ಆಗ್ತಾ ಬರುತ್ತಲ್ವಾ, ಸೊ ನಿಮ್ಮ ಫಿಸಿಕಲ್ ಬ್ಯೂಟಿಯಲ್ಲೂ ಅದೊಂಥರ ಗ್ಲೋ ಆಗೋದನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ. ಸ್ಟ್ರೆಸ್ ಕಡಿಮೆ ಆದಾಗೂ ನಿಮ್ಮ ಫೇಸಲ್ಲಿ ಒಂದು ಗ್ಲೋ, ಒಂದು ಲೈಟ್ ಬರೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಇವಾಗಿರೋ ಸ್ಟ್ರೆಸ್ ಮುಂದೆ ನಿಮಗಿರಲ್ಲ. ಇನ್ ಕೇಸ್ ಇವಾಗ ಕರಿಯರ್ ಅಲ್ಲಿ ಬ್ಯುಸಿ ಆಗಿರ್ಬೋದು ಗ್ರೂಪ್ 1 ತುಂಬಾ ಜನ ಇಲ್ಲಿ. ಅಗೇನ್ ಈ ಕರಿಯರ್ ಸ್ಟ್ರೆಸ್ ನಿಮಗೆ ಫ್ಯೂಚರ್ ಅಲ್ಲಿ ಇರಲ್ಲ. ನಿಮ್ಮ ರಿಲ್ಯಾಕ್ಸ್ಡ್ ಪೋಸ್ಚರ್ ಅಲ್ಲಿ ನೋಡ್ತಾರೆ. ಸೊ ಎಸ್, ವೆರಿ ಬ್ಯೂಟಿಫುಲ್ ರೀಡಿಂಗ್ ಅಂತಾನೆ ಅನಿಸ್ತಾ ಇದೆ ಗ್ರೂಪ್ 1 ಅವ್ರಿಗೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನೇನು ಅನ್ಕೋಬಹುದು ಅಂತ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅವ್ರ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದಿರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಹೋಗೋದಕ್ಕೂ ಮುಂಚೆ ನಿಮ್ಮ ಝೋಡಿಯಾಕ್ ಸೈನ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಸೆಕೆಂಡ್ ಗ್ರೂಪ್ ಅವ್ರಿಗೆ. ಇನ್ ಕೇಸ್ ನಿಮ್ಮ ರಾಶಿ ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ತುಲಾ ರಾಶಿ ಇನ್ಕ್ಲೂಡ್ ಆಗುತ್ತಾ? ಮೇಷ, ವೃಷಭ, ಮಿಥುನ, ಕಟಕ, ಎಸ್ ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಕುಂಭ ರಾಶಿ, ಮಕರ ರಾಶಿ, ಮೀನ ರಾಶಿ, ಇಷ್ಟರ ಒಳಗಾಗಿದ್ರೆ ಎಸ್ ಗೈಸ್, ಗ್ರೂಪ್ 2 ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ, ನೀವು ಅನ್ಕೊಂಡಿರೋ ಪರ್ಸನ್ ನಿಮ್ ಬಗ್ಗೆ ಫಸ್ಟ್ ಇಂಪ್ರೆಷನ್ ಏನಾಗಿತ್ತು, ಫಿಸಿಕಲಿ ನಿಮ್ನ ಯಾವ ತರ ನೋಡ್ತಾರೆ, ಯಾವ ಒಂದು ಮೆಮೊರೀಸ್ ಬಗ್ಗೆ ತುಂಬಾ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ, ಇದೆಲ್ಲ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಗೈಸ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಮೆಂಬರ್ಶಿಪ್ ಇವಾಗಷ್ಟೇ ಎನೇಬಲ್ ಮಾಡಿದ್ದೀನಿ, ಎಕ್ಸ್ಟ್ರಾ ವಿಡಿಯೋಸ್ ಬರುತ್ತೆ. ಇಷ್ಟ ಇದ್ದವರು ಜಾಯಿನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಕೆ, ಸೊ ಫಸ್ಟ್ ಇವರ ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಏನಾಗಿತ್ತು ಫಸ್ಟ್ ಟೈಮ್ ನಿಮ್ನ ನೋಡಿದಾಗ? ಅದು ನಿಮ್ನ ಮಾತಾಡಿಸ್ದಾಗ್ಲೇ ಅಂತಾನೆ ಅಲ್ಲ, ಜಸ್ಟ್ ನಿಮ್ನ ನೋಡಿದಾಗ ಆ ಮೂಮೆಂಟ್ಗೆ ನಿಮ್ಮ ಮೇಲೆ ಯಾವ ಇಂಪ್ರೆಷನ್ ಇತ್ತು? ಗ್ರೂಪ್ 2, ಓ ದೇರ್ ಈಸ್ 10 ಆಫ್ ಪೆಂಟಕಲ್ಸ್. ಒಂದೊಂದು ಕಾರ್ಡ್ಸ್ ಲಾಸ್ಟ್ ಬರ್ಬೇಕಾಗಿರೋ ಕಾರ್ಡ್ಸ್ ಫಸ್ಟೇ ಬಂದ್ಬಿಟ್ರೆ ಲೈಕ್ ಐ ಡೋಂಟ್ ನೋ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೈನ್ ಅಂತ ಹೇಳ್ತೀನಿ ನಾನು. ಸೊ ಗ್ರೂಪ್ 2 ಇಲ್ಲಿ 10 ಆಫ್ ಪೆಂಟಕಲ್ಸ್ ಬಂದಿರೋದು ನೋಡಿದ್ರೆ ಮೇ ಬಿ ನಿಮ್ನ ಫಸ್ಟ್ ಟೈಮ್ ನೋಡಿದಾಗ ಮೇ ಬಿ ಒಂದು ಗ್ರೂಪ್ ಸೆಟ್ಟಿಂಗ್ ಅಲ್ಲಿ ಇದ್ರಿ ಅನ್ಸುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಇದ್ರಿ ಅನ್ಸುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಇವರು ನಿಮ್ನ ನೋಡಿರೋ ಪಾಸಿಬಿಲಿಟೀಸು ಇದೆ, ಅಥವಾ ಮದ್ವೆ ಸಮಾರಂಭದಲ್ಲಿ, ಅಂದ್ರೆ ನಿಮ್ ಜೊತೆ ನಿಮ್ಮ ಫ್ಯಾಮಿಲಿನೂ ನೋಡಿದ್ದಾರೆ ಇವರು ಎಟ್ ದಟ್ ಮೂಮೆಂಟ್. ಬಿಕಾಸ್ 10 ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ. 10 ಆಫ್ ಪೆಂಟಕಲ್ಸ್ ಅಂತ ಬಂದ್ರೆ ಒಂದು ಸೆಟಲ್ಡ್ ಪರ್ಸನ್ ಬಗ್ಗೆ ಹೇಳುತ್ತೆ. ಮೇ ಬಿ ನಿಮ್ಮ ಮನೆಯವ್ರ ಜೊತೆ ನೋಡಿದಾಗ, ನಿಮ್ಮ ಮನೆ ಸರೌಂಡಿಂಗ್ಸ್ ನ ನೋಡಿದಾಗ, ಫಾರ್ ಎನ್ ಎಕ್ಸಾಂಪಲ್ ಅಗೇನ್ ಸೋಷಿಯಲ್ ಮೀಡಿಯಾದಲ್ಲೇ ಕನೆಕ್ಟ್ ಆಗಿರ್ತೀರಾ, ನಿಮ್ಮ ಪೋಸ್ಟ್ಸ್ ಗಳಲ್ಲಿ ನಿಮ್ಮ ಮನೆಯವರು, ನಿಮ್ಮ ಮನೆ ಸುತ್ತಮುತ್ತ ಸರೌಂಡಿಂಗ್ಸ್ ಇದನ್ನೆಲ್ಲ ನೀವು ಜಾಸ್ತಿ ಅವಾಗ ಪೋಸ್ಟ್ ಮಾಡ್ತೀರಾ ಅನ್ಸುತ್ತೆ. ಮೇ ಬಿ ಅದನ್ನೆಲ್ಲ ನೋಡಿದಾಗ ಓಕೆ, ಇವರೊಂದು ಸೆಕ್ಯೂರ್ಡ್ ಪರ್ಸನ್, ಒಂದು ಸ್ಟೇಬಲ್ ಪರ್ಸನ್, ಅಥವಾ ನಿಮ್ಮ ಒಂದು ಬಿಲೀವ್ ಸಿಸ್ಟಮ್ ಎಲ್ಲ ನೋಡಿದಾಗ ಓಕೆ, ಇವ್ರನ್ನ ಚೆನ್ನಾಗಿ ಬೆಳೆಸಿದ್ದಾರೆ ಮನೆಯಲ್ಲಿ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಒಳ್ಳೆ ರೀತಿಲಿ ಬೆಳೆಸಿದ್ದಾರೆ. ಸೊ ಈ ತರ ಒಂದು ಇಂಟೆನ್ಷನ್. ಅಂಡ್ ಅಗೇನ್ ಅವ್ರಿಗೆ ಒಂಥರ ಫೀಲ್ ಇತ್ತು, ಮೇ ಬಿ ನೀವು ಒಂಥರ ಫ್ಯಾಮಿಲಿ ಪರ್ಸನ್, ನಿಮಗೆ ಫ್ಯಾಮಿಲಿ ತುಂಬಾನೇ ಅಟ್ಯಾಚ್, ನೀವು ನಿಮ್ಮ ಪೆಟ್, ನಾಯಿ, ಬೆಕ್ಕು ಏನಾದ್ರೂ ಆಗಿರ್ಬೋದು, ಅದಕ್ಕೆ ನೀವು ಅಟ್ಯಾಚ್ಡು, ಹಿಂಗೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಂಡ್ ಒಂದು ಸ್ಟೆಬಿಲಿಟಿ ಇರುವ ಒಂದು ಪರ್ಸನ್, ಸೆಕ್ಯೂರ್ಡ್ ಆಗಿರೋ ಒಂದು ಪರ್ಸನ್. ಅಂಡ್ ಒನ್ ಬೆಸ್ಟ್ ಥಿಂಗ್ ಈಸ್ ಮೆಚ್ಯೂರ್ಡ್ ಲುಕ್. ಅಂದ್ರೆ ಏನೇ ಎಷ್ಟೇ ದುಡ್ಡಿದ್ರು
ಏನೇ ಇದ್ರು ನಿಮ್ಮಲ್ಲಿ ಒಂದು ಮೆಚ್ಯೂರಿಟಿನ ಅವ್ರು ನೋಡಿರ್ತಾರೆ. ಆ ಮೆಚ್ಯೂರಿಟಿನ ನೋಡ್ದಾಗ್ಲೇನೆ ಅವ್ರಿಗೆ ಒಂದು ಫೀಲ್ ಬರುತ್ತೆ, ಓಕೆ ಈ ಪರ್ಸನ್ ದುಡ್ಡಿದೆ ಅಂತ ಕೊಬ್ಬಿಲ್ಲ ಇವ್ರಿಗೆ, ಒಂದು ಮೆಚ್ಯೂರಿಟಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ದುಡ್ಡಿನ ವ್ಯಾಲ್ಯೂ ಗೊತ್ತಿದೆ, ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಿದೆ ಅವ್ರಿಗೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಒಂಥರ ಖುಷಿಯಾಗಿರುತ್ತೆ ಅವರಿಗೆ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗ. ಓಕೆ, ದಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಈಸ್ ಅಬೌಟ್ ಓವರ್ ಆಲ್ ಅಪಿಯರೆನ್ಸ್, ಫಿಸಿಕಲಿ ನಿಮ್ಮ ಫೀಚರ್ಸ್ ಬಗ್ಗೆ ಆಗಿರ್ಬೋದು. ಲೆಟ್ಸ್ ಸಿ ಗ್ರೂಪ್ 2. ದೇರ್ ಈಸ್ 7 of Pentacles. ಓಕೆ, 7 of Pentacles ಅಂದ್ರೆ ಐ ಫೀಲ್ ತುಂಬಾ ಜನ ನೀವು ಗ್ರೂಪ್ 2 ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ತುಂಬಾ ಜನ ವೆಯ್ಟ್ ಲಾಸ್ ಜರ್ನಿಲಿ ಇದ್ದೀರಾ ಅಥವಾ ವೆಯ್ಟ್ ಗೇನ್ ಜರ್ನಿಲಿ ಇದ್ದೀರಾ. ಅಂದ್ರೆ ನೀವೇ ಇನ್ನು ಕಾಯ್ತಾ ಇದ್ದೀರಾ ನಿಮ್ಮ ಬೆಸ್ಟ್ ವರ್ಷನ್ ಇನ್ನು ನೀವು ನೋಡ್ಕೊಳ್ಳೋದಕ್ಕೆ. ನೀವಿನ್ನೂ ಆ ಪ್ರೋಗ್ರೆಸ್ಸಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ, ಇನ್ನು ಕಂಪ್ಲೀಟ್ಲಿ ಪ್ರೋಗ್ರೆಸ್ ಆಗಿಲ್ಲ. ಮೇ ಬಿ ಫಿಸಿಕಲಿ ಇಟ್ಸ್ ಲೈಕ್ ಅವ್ರಿಗೆ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಫಸ್ಟ್ ಟೈಮ್ ನೀವು ನೋಡಿದಾಗ ವೆರಿ ಅಟ್ರಾಕ್ಟಿವ್ ಅನ್ಸೋದ್ಕಿಂತ ಡೇ ಬೈ ಡೇ ನಿಮ್ಮನ್ನ ನೋಡ್ತಾ ನೋಡ್ತಾ ನಿಮ್ಮಲ್ಲಿರೋ ಒಂದು ಅಟ್ರಾಕ್ಟಿವ್ನೆಸ್ ಅವ್ರು ಅಬ್ಸರ್ವ್ ಮಾಡ್ತಾ ಬಂದ್ರು. ಫಾರ್ ಎನ್ ಎಕ್ಸಾಂಪಲ್, ನಾನು ಕೆಲವೊಬ್ಬೊಬ್ಬರನ್ನ ನೋಡಿದ್ದೀನಿ. ಸ್ಟಾರ್ಟಿಂಗ್ ನೋಡಿದಾಗ ಓಕೆ ಕ್ಯಾಶುವಲ್ ಆಗಿ ಕಾಣಿಸಿರ್ತಾರೆ, ಬಟ್ ದಿನ ಅವ್ರ ಹತ್ರ ಮಾತಾಡಿಸ್ತಾ, ದಿನ ಅವ್ರನ್ನ ನೋಡ್ತಾ, ದಿನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ಅಟ್ರಾಕ್ಟಿವ್ ಆಗ್ತಾ ಬರ್ತಾರೆ. ಸೊ ಇಲ್ಲಿ ಒಂದ್ ಥಿಂಗ್ ನಾನು ಕ್ಲಿಯರ್ ಮಾಡ್ತೀನಿ, ನಾನು ಅಟ್ರಾಕ್ಟಿವ್ ಅನ್ಕೂಡ್ಲೆ ಬರೀ ನೋಡೋದಕ್ಕಲ್ಲ, ಮನ್ಸು, ರೈಟ್? ಅಂದ್ರೆ ಮೇ ಬಿ ಫಸ್ಟ್ ಟೈಮ್ ನಾನು ನೋಡಿದಾಗ ಸುಮ್ಮನೆ ಓಕೆ ವೆರಿ ವೆಲ್ ಸೆಟಲ್ಡ್ ಪರ್ಸನ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಡೇ ಬೈ ಡೇ ನಿನ್ನ ಅಬ್ಸರ್ವ್ ಮಾಡ್ತಾ, ನಿಮ್ಮ ಲೈಫ್ ಸ್ಟೈಲ್ನ ಅಬ್ಸರ್ವ್ ಮಾಡ್ತಾ, ನೀವು ಮಾತಾಡ್ಸೋ ರೀತಿ, ನಿಮ್ಮ ಲೈಫ್ ಸ್ಟೈಲ್, ಅಗೇನ್ ನಿಮ್ಮ ಚಾಯ್ಸಸ್, ಇದೆಲ್ಲ ನೋಡ್ತಾ ಅವ್ರಿಗೆ ಫೀಲ್ ಆಗುತ್ತೆ ಲೈಕ್ ಓಕೆ ಈ ಪರ್ಸನ್ನಿಗೆ ಇರೋ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ನಿಮ್ಮಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ಅವರಿಗೆ ವೆರಿ ಅಟ್ರಾಕ್ಟ್ ಆಗುತ್ತೆ. ದಟ್ ಈಸ್ ಫಾರ್ ಶೋರ್. ಅಂದರೆ ಅವ್ರಿಗೆ ಅವರೇ ಅನ್ಕೊತಾ ಇರ್ತಾರೆ ಫ್ಯೂಚರಲ್ಲಿ ಈ ಪರ್ಸನ್ ನಿಜವಾಗ್ಲೂ ಒಂದು ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ತುಂಬ ಒಳ್ಳೆಯವರಾಗ್ತಾರೆ. ಬಿಕಾಸ್ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳೋದು, ನಿಮ್ಮ ಹೇರ್ ಕೇರ್ ಮಾಡ್ಕೊಳ್ಳೋದು, ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇವಾಗ ಮೇಕಪ್ ಪಾರ್ಲರಿಗೆ ಹೋಗ್ಬಿಟ್ಟು ಮೇಕಪ್ ಹಾಕೋ ಬರೋದಲ್ಲ, ಲೈಕ್ ನ್ಯಾಚುರಲ್ ಆಗಿ ನಿಮ್ಮ ಬಗ್ಗೆ ಕೇರ್ ಮಾಡಿ, ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು, ಮಲ್ಗೋದಕ್ಕೂ ಮುಂಚೆ ಕಣ್ ಸುತ್ತ ಎಣ್ಣೆ ಹಚ್ಕೊಳ್ಳೋದಾಗಿರ್ಬೋದು, ಆಲ್ ದೀಸ್ ನ್ಯಾಚುರಲ್ ಥಿಂಗ್ಸ್, ರೈಟ್? ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರು. ಆ್ಯಂಡ್ ಒನ್ ಥಿಂಗ್ ಅವ್ರಿಗೆ ನಿಮ್ಮಲ್ಲಿ ಇಷ್ಟ ಆಗಿದೆ ಅಂದರೆ ಪೇಷನ್ಸ್. ತುಂಬ ತಾಳ್ಮೆ ಜಾಸ್ತಿ ನಿಮಗೆ. ತುಂಬ ಸತಿ ನೀವು ಬೇರೆ ಹೊರಗಡೆಯವ್ರು ಬಂದು ನನ್ನ ಬಗ್ಗೆ ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ ವೆಯ್ಟ್ ಮಾಡಲ್ಲ. ನಿಮಗೆ ನಿಮ್ಮ ಬಗ್ಗೆ ಖುಷಿ ಇದ್ರೆ ಸಾಕು, ನಿಮಗೆ ನಿಮ್ಮ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಸಾಕು. ದಿಸ್ ಇಸ್ ಯು. ಆ್ಯಂಡ್ ಅವ್ರಿಗೆ ಒಂಥರ ಥಾಟ್ ಇದೆ ಲೈಕ್ ನೀವು ಫ್ಯೂಚರಲ್ಲಿ ವೆರಿ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಸಕ್ಸಸ್ ಅಂದ್ಕೂಡಲೇ ದುಡ್ಡಲ್ಲೇ ಅಂತ ಎಳಿಬಾರ್ದು. ಆಸ್ ಅ ಹ್ಯೂಮನ್ ಬೀಯಿಂಗ್ ಇನ್ನೊಬ್ರು ಕಷ್ಟ ಅರ್ಥ ಆಗುತ್ತೆ, ಒಳ್ಳೆ ವ್ಯಾಲ್ಯೂ ಇದೆ. ದಿಸ್ ಇಸ್ ಯು, ರೈಟ್? ಸೊ ನೆಕ್ಸ್ಟ್ ನೋಡೋಣ, ಮೋಸ್ಟ್ ಅಟ್ರಾಕ್ಟಿವ್ ಫೀಚರ್ ನಿಮ್ದ್ರಲ್ಲಿ ಏನು ಅವ್ರಿಗೆ ಅನ್ಸುತ್ತೆ. ಗ್ರೂಪ್ 2, there is King of Wands reverse. ಓಕೆ, ಅಗೇನ್ ನೀವು ತುಂಬಾ ಡಾಮಿನೇಟ್ ಆಗೋದಕ್ಕೆ ಹೋಗಲ್ಲ. ನಿಮ್ ಜೊತೆ ಆ ಬ್ಯಾಗ್ ಇದೆ, ಈ ಬ್ಯಾಗ್ ಇದೆ, ಬ್ರ್ಯಾಂಡೆಡ್ ಬಟ್ಟೆ ಇದೆ, ಅಂತ ಕಾರ್ ಇದೆ, ಇಂಥ ಒಂದು ಪರ್ಸನ್ ನನ್ನ ಮಾವ, ನಮ್ಮಪ್ಪ, ಹಂಗೆಲ್ಲ ನೀವು ಹೇಳ್ಕೊಳ್ಳಲ್ಲ. ಏನಿದೆ ಅದ್ರಲ್ಲಿ ಖುಷಿಯಾಗಿರ್ತೀರ. ನಿಮ್ಮ ದುಡ್ಡನ್ನ ನೋಡ್ಬಿಟ್ಟು ಜನರು ನಿಮ್ಮನ್ನ ಅಳಿಲಿ ಅಂತ ನೀವು ವೆಯ್ಟ್ ಮಾಡಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಯು ಅನ್ಬೋದು. ಗ್ರೂಪ್ 2, ಬ್ಯೂಟಿಫುಲ್. ನನಗೊಂದು ಜೆನ್ಯೂನ್ ಆಗಿ ಬ್ಯೂಟಿಫುಲ್ ಪರ್ಸನ್ ಅಂದ್ರೆ ಇವಾಗ ಒಬ್ಬೊಬ್ರು ನೋಡಿದೀನಿ, ಫ್ರೆಂಡ್ಸ್ ಮಾಡ್ಕೋಬೇಕಾದ್ರೆ ಅವರು ಓಕೆ ಇಷ್ಟು ಹೈಟ್ ಇರಬೇಕು, ಇಷ್ಟು ಚೆನ್ನಾಗಿರ್ಬೇಕು, ನನ್ನ ಫ್ರೆಂಡ್ ಆಗ್ಬೇಕಂದ್ರೆ ಈ ತರ ಮನೆ ಇರಬೇಕು. ಲೈಕ್ ತುಂಬಾ ಜನ ಎಳಿತಾರೆ ದುಡ್ಡನ್ನ ನೋಡ್ಬಿಟ್ಟು, ಅದ ವ್ಯಕ್ತಿನ ನೋಡ್ಬಿಟ್ಟು ತುಂಬಾ ಸತಿ ಎಳಿತಾರೆ. ಓಕೆ, ವೆನ್ ಇಟ್ ಕಮ್ಸ್ ಟು ಯು, ನೀವು ಆ ಥರ ಅಲ್ಲ. ಓಕೆ, ನೀವು ತುಂಬಾ ಟ್ರೈ ಮಾಡಲ್ಲ ಅಟ್ರಾಕ್ಟ್ ಆಗಬೇಕು, ನಾನೇ ಹೈಲೈಟ್ ಆಗಬೇಕು ಅಂತ. ಆಟೋಮೆಟಿಕ್ ಆಗಿ ನಿಮ್ಮ ಎನರ್ಜಿ ಇನ್ನೊಬ್ರನ್ನ ಅಟ್ರಾಕ್ಟ್ ಮಾಡಿಸ್ತಾರೆ. ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತೀರ. ನಿಮಗೆ ಯಾವುದೋ ಒಂದು ಪವರ್ ಕೊಟ್ಟರು ಇವಾಗ ಅಂದ್ರೆ, ಓ ನನಗೆ ಪವರ್ ಸಿಕ್ತು, ಓಕೆ ಇವಾಗ ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು, ನಾನೇ ಸೆಂಟರ್ ಆಫ್ ಅಟೆನ್ಷನ್ನು, ಈ ಥರ ಅಲ್ಲ. ನೀವು ಜಾಸ್ತಿ ಅಟೆನ್ಷನ್ನ ಗೇನ್ ಮಾಡಲ್ಲ.
ಬಟ್ ನಿಮ್ಮ ಒಂದು ನ್ಯಾಚುರಲ್ ಅಟ್ರಾಕ್ಟಿವ್ ನೇಚರ್ ಏನಿರುತ್ತೆ ಅದೇ ಜನರನ್ನ ನಿಮ್ಮ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಯು ಆರ್ ಅ ವೆರಿ ಗೋ ವಿತ್ ಅ ಫ್ಲೋ ಕೈಂಡ್ ಆಫ್ ಪರ್ಸನ್. ಅದು ಮೇನ್ ಆಗಿ ಈ ಪರ್ಸನಿಗೆ ಹೈಲೈಟ್ ಆಗೋದನ್ನ ನೋಡ್ತಾ ಇದ್ದೀನಿ. ವಾವ್, ವೆರಿ 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 ಬ್ಯೂಟಿಫುಲ್. ಅಂದ್ರೆ ದುಡ್ಡಿದೆ ಅಂತ ಕೊಬ್ಬಿಲ್ಲ ನಿಮಗೆ, ನನ್ನ ಲೈಫ್ ಹಿಂಗಿದೆ ಅಂತ ಕೊಬ್ಬಿಲ್ಲ, ಬಟ್ ಎಲ್ಲರನ್ನು ಸಮಾನವಾಗಿ ನೋಡ್ಕೊಳ್ಳೋದು, ಈ ತರ ಒಳ್ಳೆ ಭಾವನೆ ಇರುವಂತ ಪರ್ಸನ್ ನೀವು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹಿಡನ್ ಡಿಸೈರ್ಸ್ ಅಂದ್ರೆ ಹೇಳ್ಕೊಂಡನೆ ಇರುವಂತ ಏನಾದ್ರು ಕೆಲವೊಂದು ವಿಶಸ್ ಇದೆಯಾ? ದೇರ್ ಈಸ್ 8 of Pentacles in reverse. ಇಟ್ಕೊಂಡ್ಬಿಡೋಣ ಇದನ್ನ ಕರೆಕ್ಟ್ ಆಗಿ. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು 8 of Pentacles in reverse ಅಲ್ವಾ, ನಿಮಗೆ ಒನ್ ಮೇನ್ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗೋದಂದ್ರೆ ರೋಟೀನ್ ಫಾಲೋ ಮಾಡಲ್ಲ. ಓಕೆ, 6 ಗಂಟೆಗೆ ನಾನು ಮೆಡಿಟೇಷನ್ ಮಾಡಲೇಬೇಕು ಅಂತ ಹಿಂಗೆ ಹೋಗಲ್ಲ ನೀವು. ಇವಾಗ ಎಲ್ಲರೂ ಕಷ್ಟ ಕೇಳ್ಕೊಂಡು ಬಂದ್ರ, ಕಷ್ಟ ಬಂತು, ಓಕೆ ನನ್ಗಿವಾಗ ನಾನು ಬ್ಯುಸಿ ಇದ್ದೀನಿ, ನನಗೆ ನನ್ನ ಕೆಲಸ ಇದೆ, ನೀನು ನಾಳೆ ಬಾ, ನಿನ್ನ ಕಷ್ಟ ನಾನು ನಾಳೆ ಕೇಳ್ತೀನಿ, ನಿನ್ನ ಕಷ್ಟಕ್ಕೆ ನಾನು ನಾಳೆ ಉತ್ತರ ಹೇಳ್ತೀನಿ, ನಾಳೆ ಹೆಲ್ಪ್ ಮಾಡ್ತೀನಿ, ಈ ಥರ ಅಲ್ಲ ನೀವು. ಎಟ್ ಎನಿ ಮೂಮೆಂಟ್ ಮುಂಚೆನೆ ಹೇಳ್ದಂಗೆ ಗೋ ವಿತ್ ದ ಫ್ಲೋ ಕೈಂಡ್ ಆಫ್ ಪರ್ಸನ್. ಇವಾಗ ಏನು ಬರ್ತಾ ಇದೆ ಅದನ್ನ ಆಕ್ಸೆಪ್ಟ್ ಮಾಡ್ತೀರಾ, ಏನೂ ಶೆಡ್ಯೂಲ್ ಮಾಡಲ್ಲ. ಇವತ್ತೇನೋ ಹೊಸ ಆಫರ್ ಬಂತು ಅಂದರೆ ಡೆಫಿನೆಟ್ಲಿ ನೀವು ಆಫರ್ನ ಕನ್ಸಿಡರ್ ಮಾಡ್ತೀರಾ. ಆ್ಯಂಡ್ ಕೇರ್ ಫ್ರೀ ನೇಚರ್ ಅವ್ರಿಗೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ರೂಲ್ಸ್ ಫಾಲೋ ಮಾಡ್ಕೊಂಡೇ ಕೂರ್ಬೇಕಂತ ಇಲ್ಲ. ಏನೋ ಇವತ್ತು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಇದೆ, ಮುಗಿಸ್ಲಿಲ್ಲ ಅಂದರೆ ಏನಾಗುತ್ತೆ? ಏನೋ ಆ ಲೈಫಿಗೊಂದು ವ್ಯಾಲ್ಯೂ ಕೊಡ್ತೀರಾ ನೀವು. ಅಂದರೆ ನಿಮ್ಮನ್ನ ಎವ್ರಿ ಡೇ ನೋಡಿದಾಗ ಒನ್ ಥಿಂಗ್ ಇಸ್ ಫಾರ್ ಕ್ಲಿಯರ್. ಅವ್ರಿಗೆ ಏನು ಅನ್ಸುತ್ತೆ ಅಂದರೆ, ಓಕೆ ಈ ಪರ್ಸನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬ ಜನ ನೋಡಿದ್ದೀನಿ, ಕೆಲಸ ಎರ್ರಬಿರಿ ಮಾಡ್ತಾರೆ, ಎಮ್ಮೆ ಥರ ದುಡಿತಾರೆ, ಬಟ್ ಲಾಸ್ಟಿಗೆ ಮನೆಗೆ ಹೋಗೋಷ್ಟೊತ್ತಿಗೆ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ತಲೆಯಲ್ಲಿ ನೆಮ್ಮದಿ ಇರಲ್ಲ. ಓಕೆ ನಾಳೆ ಮತ್ತೆ ಕೆಲಸ, ಅಯ್ಯೋ ಅಂದ್ಕೊಂಡು. ಲೈಕ್ ನೀವು ಆ ಥರ ಅಲ್ಲ. ಓಕೆ ಇವತ್ತು ನನಗೆ ಅಪ್ರಿಷಿಯೇಷನ್ ಸಿಗಲಿಲ್ಲ, ಓಕೆ ನನ್ನ ಮ್ಯಾನೇಜರ್ ನನಗೆ ಇವತ್ತು ಅಪ್ರಿಷಿಯೇಟ್ ಮಾಡಲಿಲ್ಲ, ಓಕೆ ನನ್ನ ಕೆಲಸ ಇವತ್ತು ಚೆನ್ನಾಗಾಗಿಲ್ಲ, ನಾಳೆ ನೋಡ್ಕೊಳ್ಳೋಣ, ನಾಳೆ ಸರಿ ಮಾಡೋಣ. ಅಂದರೆ ಅಷ್ಟು ಆ ಪರ್ಫೆಕ್ಷನಿಸಮ್ ಆಗೇ ಇರಬೇಕು ಅಂತ ಏನಿಲ್ಲ ನಿಮಗೆ. ನಿಮಗೊಂದು ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಸಾಕು, ಅದೆಲ್ಲ ಮಾಡಿ ಮುಗಿಸಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಓಕೆ, ವಾವ್, ವೆರಿ ಬ್ಯೂಟಿಫುಲ್. ಅಂದರೆ ನಂಗೆ ಏನು ಅನಿಸ್ತಾ ಇದೆ ಗೈಸ್ ಗೊತ್ತಾ, ಎಗೇನ್ ಮೂವಿ ಕ್ಯಾರೆಕ್ಟರ್ಸ್ ತಲೆಗೆ ಬರ್ತಾ ಇದೆ. ಲೈಕ್ ಏನೋ ಒಬ್ಬೊಬ್ರು ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಆ ಡಾಕ್ಟರ್ಗೆ ನಾನೊಬ್ಬ ಯೂಟ್ಯೂಬರ್ ಆಗಬೇಕು ಅಂತ ಯೋಚನೆ ಇರುತ್ತೆ. ಇದು ರಿಯಲ್ ಲೈಫ್ ಎಕ್ಸಾಂಪಲ್ ಕೂಡ. ಒಬ್ಬ ಡಾಕ್ಟರು ಲೈಕ್ ಹಿಸ್ ಅ ಸರ್ಜನ್, ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿಬಿಟ್ಟು ಕೋವಿಡ್ ಟೈಮಲ್ಲಿ ಹಿ ಡಿಸೈಡೆಡ್ ಲೈಕ್ ಓಕೆ ನಾನು ಆಸ್ ಅ ಯೂಟ್ಯೂಬರ್ ಆಗಿ ನನಗೆ ಬೆಳಿಬೇಕು ಅನಿಸ್ತಾ ಇದೆ. ಹಿ ಜಸ್ಟ್ ಕ್ವಿಟ್. ಅಂದರೆ ಅವನ ಡಾಕ್ಟರ್ ವೃದ್ಧಿಯಿಂದ ಕಂಪ್ಲೀಟಾಗಿ ಕ್ವಿಟ್ ಮಾಡಿಬಿಟ್ಟು ಯೂಟ್ಯೂಬರ್ ಆದ. ಅವ್ನು ಇವಾಗ ಏನು ಹೇಳ್ತಾನೆ ಅಂದರೆ, ನನಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ದುಡ್ಡೇನೋ ಸಿಗ್ತಾ ಇತ್ತು, ಮರ್ಯಾದೆ ಸಿಗ್ತಾ ಇತ್ತು, ಬಟ್ ನೆಮ್ಮದಿ ಅನ್ನೋದು ಇವಾಗ ಸಿಗ್ತಾ ಇರೋಷ್ಟು ಅವಾಗ ಸಿಗ್ತಾ ಇರಲಿಲ್ಲ. ಸೊ ಈ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಅವ್ರು ನಿಮ್ಮ ಬಗ್ಗೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಮೇ ಬಿ ಹಿಡನ್ ಡಿಸೈರ್ಸ್ ಅವ್ರು ನಿಮ್ಮ ಬಗ್ಗೆ. ಅಂದರೆ ಟು ಬಿ ಅ ಪಾರ್ಟ್, ಅಂದರೆ ನಿಮ್ಮ ಥರ ಅವರು ಆಗಬೇಕು. ಅಂದರೆ ಮೇ ಬಿ ನಿಮ್ಮ ಜೊತೆ ಸ್ವಲ್ಪ ಬೆರೆತ್ರೆ, ನಿಮ್ಮ ಜೊತೆ ಅಡ್ಜಸ್ಟ್ ಆದರೆ, ನಿಮ್ಮ ಜೊತೆ ಸ್ವಲ್ಪ ಜಾಯಿನ್ ಆದರೆ, ಕೈ ಜೋಡಿಸಿದ್ರೆ, ಮೇ ಬಿ ಎಲ್ಲೋ ಒಂದು ಕಡೆ ನೀವು ಕೂಡ ಅವ್ರ ಲೈಫ್ನ ಏನೋ ಸ್ವಲ್ಪ ಸರಿ ಮಾಡಿಸ್ತೀರೇನೋ, ಸ್ಟ್ರೆಸ್ಸಿಂದ ಹೊರಗೆ ಬರೆಸ್ತೀರೇನೋ. ಒಂದ್ಸತಿ ಏನಾಗುತ್ತೆ ಗೊತ್ತಾ, ನಮಗೆ ಗೊತ್ತಿರುತ್ತೆ ನಮಗೆ ಸೊಲ್ಯೂಷನ್ ನಮ್ಮ ಸ್ಟ್ರೆಸ್ಸಿಗೆ, ನಮ್ಮ ಏನೋ ರೆಸ್ಪಾನ್ಸಿಬಿಲಿಟೀಸಿಂದ ಹೊರಗೆ ಬರೋದಕ್ಕೆ, ನಮಗೆ ಚುಚ್ತಿರೋ ಕೆಲವೊಂದು ನೆಗೆಟಿವ್ ಮೆಮೊರೀಸಿಂದ ಹೊರಗೆ ಬರೋದಕ್ಕೆ ಸೊಲ್ಯೂಷನ್ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಯಾರು ಬಂದು ಹೇಳಿ ಅದನ್ನ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಮೇ ಬಿ ಈ ಪರ್ಸನ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಏನೋ ನಿಮ್ಮ ಎನರ್ಜಿ ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಇವಾಗ ಎಲ್ಲೋ ಯಾರೋ ಬೈದ್ರು, ಎಲ್ಲೋ ಪಬ್ಲಿಕ್ಕಲ್ಲಿ ಅವಮಾನ ಮಾಡಿದ್ರು ಅಂತ ನೀವು ಡಿಪ್ರೆಷನಿಗೆ ಹೋಗೋ ಪರ್ಸನ್ ಅಲ್ಲ. ಓಕೆ ನೋಡ್ಕೊಳ್ಳೋಣ, ಅವತ್ತು ನಾನು ಪ್ರಿಪೇರ್ಡ್ ಆಗಿರಲಿಲ್ಲ, ನೆಕ್ಸ್ಟ್ ಟೈಮ್ ಬರಲಿ, ನಾನು ಚೆನ್ನಾಗಿ ಉತ್ತರ ಕೊಡ್ತೀನಿ. ನೀವು ಈ ಥರ ಪರ್ಸನ್. ನಿಮ್ಮ ಈ ಆನ್ ಗೋಯಿಂಗ್ ನೇಚರ್ ಈ ಪರ್ಸನಿಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯಾರಿಸನ್. ನಿಮ್ಮನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡಿದಾಗ ಏನು ಅನ್ಸುತ್ತೆ ಅಂತ. ದೇರ್ ಈಸ್ ವಾವ್,
ಲುಕ್ ಎಟ್ ದಿಸ್. ಸೊ ಗೈಸ್, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? 100% ಆಗಿ ಅಟ್ರಾಕ್ಟ್ ಆಗಿದ್ದಾರೆ. ಬಿಕಾಸ್ ಅವ್ರಿಗೆ ನೀವಷ್ಟೇ ಅಲ್ಲ, ಲೈಫಲ್ಲಿ ನಿಮ್ಮ ಗುರಿಗಳು ಇಷ್ಟ ಆಗ್ತಾ ಇದೆ. ಲೈಫಲ್ಲಿ ನಿಮ್ಮ ಆಂಬಿಷಿಯಸ್ಸು ಏನು ಇಲ್ಲಿಗೆ ಸ್ಟಿಕ್ ಆನ್ ಆಗೋದು ಬೇಡ. ಇಲ್ಲಿ ನನಗೆ 60,000 ಕೊಡ್ತಾ ಇರ್ಬೋದು, 70,000 ಕೊಡ್ತಿರ್ಬೋದು, ತಿಂಗಳಿಗೆ 80,000 ಕೊಡ್ತಿರ್ಬೋದು. ಇದೇ ನನ್ನ ಕೆಲಸ ಅಲ್ಲ, ನಾನು ಇನ್ನೂ ಗ್ರೋ ಆಗಬೇಕು, ದುಡ್ಡಿಂದೆ ನಾನು ಓಡೋಗ್ತಾ ಇಲ್ಲ. ಈ ಥರ ಎಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ದುಡ್ಡಿಂದೆ ಓಡೋಗ್ತಾ ಇಲ್ಲ. ಎವ್ರಿ ಡೇ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಬೇಕು. ಎವ್ರಿ ಡೇ ಏನೊಂದು ಹೊಸದು ಕಲಿಬೇಕಂತ ಯೋಚನೆ ಇದೆ ಇವರಿಗೆ. ಸೊ ಇದೆಲ್ಲ ಕಂಪೇರ್ ಮಾಡಿದಾಗ ಒಬ್ಬೊಬ್ರು ಇರ್ತಾರೆ, ಓಕೆ ಒಂದು ಸ್ಟೇಬಲ್ ಜಾಬ್ ಇದೆ ಸಾಕಪ್ಪ, ದಿನ ಮಾಡಿದ್ರು ಪರವಾಗಿಲ್ಲ, ನಾನು ಖುಷಿಯಾಗಿದ್ದೀನಿ. ಬಟ್ ನೀವು ಹೆಂಗೆ ಅಂತಂದ್ರೆ, ಪರವಾಗಿಲ್ಲ, ಏನಾದ್ರು ಒಂದು ಪರವಾಗಿಲ್ಲ, ನಾನು ಇವಾಗ ಇದೇ ಕೆಲಸದಲ್ಲಿ ಸಡನ್ ಆಗಿ ಬಿಟ್ರು, ನನ್ನ ತೆಗ್ದಾಕಿದ್ರು ಪರವಾಗಿಲ್ಲ, ನಾನು ಅದನ್ನೇ ಚಾಲೆಂಜ್ ಆಗಿ ತಗೊಂತೀನಿ. ನಾನು ಇನ್ನೂ ಜಾಸ್ತಿ ಯೋಚನೆ ಮಾಡ್ತೀನಿ, ಇನ್ನೂ ಜಾಸ್ತಿ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತೀನಿ. ಲೈಕ್ ಈ ತರ ಪರ್ಸನ್ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ, ಲೈಕ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಎಲ್ಲೂ ಸೆಟಲ್ ಆಗಲ್ಲ. ಲೈಫ್ನ ತುಂಬಾ ಅಡ್ವೆಂಚರ್ ಆಗಿ ತಗೊಂತೀರಾ ಅಂತ ಯೋಚನೆ ಮಾಡ್ತಾರೆ. ಕಂಪ್ಯಾರಿಟಿವ್ಲಿ ಈ ತರ ನೀವು ಎಲ್ಲರಿಗಿಂತ ಡಿಫ್ರೆಂಟ್, ಏನಾದ್ರೂ ಹೊಸದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ. ಮೇ ಬಿ ನಿಮಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅವಾಗ ನೀವು ಟ್ರಾವೆಲ್ ಮಾಡೋದನ್ನ ನೋಡ್ತಾ ಇರ್ತಾರೆ. ಅಂದ್ರೆ ಲೈಫ್ ನಾಳೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಇವತ್ತು ಮಜವಾಗಿರೋಣ. ನಿಮ್ಮ ಈ ಒಂದು ನೇಚರ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಓಪನ್ ಮೈಂಡೆಡ್ ಕೂಡ ನೀವು. ತುಂಬಾ ಅವರೇ ಬೇಕು ಇವರೇ ಬೇಕು ಅಂತ ಇಲ್ಲ, ಅಡ್ಜಸ್ಟ್ಮೆಂಟ್ಸ್ ಬೇಗ ಆಗ್ತೀರಾ. ಇಟ್ಸ್ ಲೈಕ್ ಏನ್ ಗೊತ್ತಾ, ಫಸ್ಟ್ ಇಂಪ್ರೆಷನ್ ಟೈಮಲ್ಲಿ ಮೇ ಬಿ ಓಕೆ ಇವರೊಂದು ಫ್ಯಾಮಿಲಿ ಪರ್ಸನ್ನು, ಫ್ಯಾಮಿಲಿಗೆ ಫಿಕ್ಸು, ಫ್ಯಾಮಿಲಿ ಏನ್ ಹೇಳ್ತಾರೆ ಹಂಗೆ ಇರ್ತಾರೆ, ಹಂಗೆಲ್ಲ ಯೋಚನೆ ಮಾಡಿದ್ರು. ಬಟ್ ಡೇ ಬೈ ಡೇ ಹೋಗ್ತಾ ಅವ್ರಿಗೆ ರಿಯಲೈಸ್ ಆಗ್ತಾ ಹೋಗುತ್ತೆ, ಆಕ್ಚುಲಿ ಇಲ್ಲ, ಈ ಪರ್ಸನ್ನು ಎಷ್ಟು ಲೈಫಲ್ಲಿ ರಿಸ್ಕ್ ತಗೋಬೇಕು ರಿಸ್ಕ್ ತಗೊಂತಾ ಇದ್ದಾರೆ, ಎಷ್ಟು ಅವ್ರಿಗೆ ಯಾವ ತರ ಬೇಕು ಅವ್ರಿಗೆ ಇದ್ದಾರೆ, ಯಾರ ಮಾತನ್ನು ಕೇಳ್ಕೊಂಡಿಲ್ಲ, ಕಂಪ್ಲೀಟ್ಲಿ ಓಪನ್ ಮೈಂಡೆಡ್ ಇವರು. ಇದೆಲ್ಲ ಇವಾಗ ರಿಯಲೈಸೇಷನ್ ಆಗ್ತಾ ಇರೋದು ನಿಮ್ ಬಗ್ಗೆ, ಒಂದು ಲೇಟ್ ರಿಯಲೈಸೇಷನ್ ಅಂತಾನೆ ಹೇಳ್ಬೋದು. ಸೊ ಒನ್ ಬೆಸ್ಟ್ ಥಿಂಗ್ ಈಸ್, ಫಸ್ಟ್ ನಿಮ್ನ ನೋಡಿದಾಗ್ಲೂ ನೆಗೆಟಿವ್ ಇಂಪ್ರೆಷನ್ ಇರಲಿಲ್ಲ, ಅಂಡ್ ನಿಮ್ ಬಗ್ಗೆ ಇವಾಗ ಸ್ವಲ್ಪ ಐಡಿಯಾ ಆದ್ಮೇಲೂ ನೆಗೆಟಿವ್ ಇಂಪ್ರೆಷನ್ ಇಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ನಿಮ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ. ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ಕರಿಯರ್ ವೈಸ್ ಅಲ್ಲಿ ನಿಮ್ಗಿಂತ ಸ್ವಲ್ಪ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರು, ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋದು ಇವರು, ಏಜ್ ವೈಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರೋದು, ಇದೆಲ್ಲ ಪಾಸಿಬಿಲಿಟಿ. ನಿಮ್ನ ಒಂಥರ ಅಡ್ಮೈರೇಷನ್ ತರ ತಗೊಂತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಫೇವ್ರೆಟ್ ಮೆಮೊರಿ ನಿಮ್ ಜೊತೆ. ದೇರ್ ಈಸ್ ಹರ್ಮಿಟ್ ಇನ್ ರಿವರ್ಸ್. ಹರ್ಮಿಟ್ ರಿವರ್ಸ್ ಬಂದಾಗ ನಿಮ್ಮ ಒಂದು ಕಾನ್ಫಿಡೆಂಟ್ ನೇಚರ್, ಅಂದ್ರೆ ಯಾವಾಗ ನೀವು ಸೀರಿಯಸ್ ಆಗಿರ್ತೀರಾ, ಯಾವಾಗ ನೀವು ಆಕ್ಟಿವ್ ಆಗ್ತೀರಾ, ಅದನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಮೇ ಬಿ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅವ್ರಿಗೋಸ್ಕರ ಮಾತೆತ್ತೀರಾ, ಅವ್ರಿಗೋಸ್ಕರ ಫೈಟ್ ಮಾಡೋದು, ಅಥವಾ ಯಾರಿಗೋಸ್ಕರ ಫೈಟ್ ಮಾಡೋದು, ಸೈಲೆಂಟ್ ಆಗಿದ್ದವರು ಸಡನ್ ಆಗಿ ಜೋರಾಗಿ ಅನ್ಬಿಡೋದು, ಇದೆಲ್ಲ ಒಂದು ವೆರಿ ಮೆಮೊರಿ ಥಿಂಗ್. ಅಂಡ್ ಮೇ ಬಿ ನೀವು ಮುಂಚೆ ಸೈಲೆಂಟ್ ಆಗಿದ್ರಿ, ಸಡನ್ ಆಗಿ ನೀವು ಸ್ವಲ್ಪ ಇವಾಗ ಎಕ್ಸ್ಟ್ರೋವರ್ಟ್ ತರ ಆಡ್ತಾ ಇರೋದು, ಸಡನ್ ಆಗಿ ನೀವು ಎಲ್ಲರ ಜೊತೆ ಇವಾಗ ಓಪನ್ ಅಪ್ ಆಗ್ತಾ ಇರೋದು, ಸಡನ್ ಆಗಿ ಎಲ್ಲರ ಜೊತೆ ಕಂಫರ್ಟ್ ಫೀಲ್ ಮಾಡ್ತಾ ಇರೋದು ಅನ್ಸುತ್ತೆ. ಇದನ್ನ ಅವ್ರು ಯಾವತ್ತೂ ಮರೆಯಲ್ಲ. ಅಥವಾ ಅವ್ರನ್ನ ನೀವು ಎಷ್ಟು ಮಟ್ಟಿಗೆ ಚೇಂಜ್ ಮಾಡಿದೀರಾ, ನಿಮ್ನ ನೋಡ್ತಾ ಅವ್ರು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದ್ದಾರೆ ಅಂದ್ರೆ, ಲೈಕ್ ನಿಮ್ನ ಅಡ್ಮೈರೇಷನ್ ಆಗಿ ತಗೊಂಡು ಅವರು ಕೂಡ ಒಂದು ಎಕ್ಸ್ಟ್ರೋವರ್ಟ್ ಪರ್ಸನ್ ತರ ಇವಾಗ ಟರ್ನ್ ಆಗ್ತಾ ಇದ್ದಾರೆ. ಅವರು ಕೂಡ ಕಂಫರ್ಟ್ ಝೋನ್ ಇಂದ ಅವ್ರನ್ನವ್ರು ಪುಷ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅವ್ರ ಲೈಫ್ನ ವೆರಿ ಸ್ಪಾಂಟೇನಿಯಸ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇದವ್ರು ಯಾವತ್ತೂ ಮರೆಯಲ್ಲ. ಓಕೆ, ಸೊ ಲಾಸ್ಟ್ ನೋಡೋಣ, ಫ್ಯೂಚರ್ ಅಟ್ರಾಕ್ಷನ್. ಫ್ಯೂಚರ್ ಅಲ್ಲಿ ಹೆಂಗಿರುತ್ತೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇವ್ರದ್ದು ಅಂತ. ದೇರ್ ಈಸ್ ಪೇಜ್ ಆಫ್ ಸ್ವರ್ಡ್ಸ್. ಪೇಜ್ ಆಫ್ ಸ್ವರ್ಡ್ಸ್ ಪಾಸಿಬಿಲಿಟಿ ಇದೆ. ಒಂದು ವೆರಿ ವೆರಿ ಕ್ಯೂರಿಯಾಸಿಟಿ ಕಾರ್ಡ್. ಅಂದ್ರೆ ಮೇ ಬಿ ಮುಂಚೆನೆ ಹೇಳ್ದಂಗೆ ನೀವು ರೀಸೆಂಟ್ ಆಗಿ ಕನೆಕ್ಟ್ ಆಗಿದ್ದೀರಾ, ರೈಟ್? ಇಬ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಮೇ ಬಿ ಅವ್ರು ನಿಮ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಒಂದು ಪರ್ಸನಾಲಿಟಿ ಬಗ್ಗೆ ಗೊತ್ತಾಗಿದೆ, ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಾಗಿದೆ. ಬಟ್ ಇನ್ ಪರ್ಸನ್ ಆಗಿ ಮೇ ಬಿ ನೀವು ಜಾಸ್ತಿ ಮಾತಾಡ್ಸಿಲ್ಲ, ಪರ್ಸನಲ್ ವಿಷಯಗಳ ಬಗ್ಗೆ ಕೇಳಿಲ್ಲ ಅಂತ ನೋಡ್ತಾ ಇದ್ದೀನಿ. ಸೊ ಫ್ಯೂಚರಲ್ಲಿ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇವ್ರಿಗೆ.
ಬೆಳಗ್ಗೆ ಏನು ತಿಂತೀರಾ, ನಿಮಗೆ ಸ್ಪೈಸಿ ಫುಡ್ ಇಷ್ಟನಾ, ಸ್ವೀಟ್ ಇಷ್ಟನಾ, ನಿಮ್ಮ ಫ್ರೆಂಡ್ಸ್ ಯಾರು, ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ, ನಿಮ್ಮ ಫ್ಯೂಚರ್ ಗೋಲ್ ಏನು, ಲೈಕ್ ನೀವು ಅವ್ರ ಬಗ್ಗೆ ಏನು ಅನ್ಕೊತಾ ಇದ್ದೀರಾ, ಈ ಥರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ ಡೇ ಬೈ ಡೇ ಇವಾಗ ಏನು ಗೊತ್ತಾ, ಒಬ್ಬೊಬ್ರು ಡೇ ಬೈ ಡೇ ಏಜ್ ಆಗ್ತಾ ಹೋಗ್ತಾರೆ. ಬಟ್ ನೀವು ಹೆಂಗೆ ಅಂತ ಅಂದರೆ, ಡೇಸ್ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿರೋ ಒಂದು ಯೂತ್ನೆಸ್ ಅಂದರೆ ಆ ಒಂದು ಚೈಲ್ಡಿಶ್ ನೇಚರು ಏಜ್ ಆಗ್ತದೆ ಅಂತ ತೋರಿಸಲ್ಲ. ಇನ್ಫ್ಯಾಕ್ಟ್ ನಿಮ್ಮಲ್ಲಿ ಲೈಕ್ ಒಂದು ಮಗುವಿನ ನೇಚರ್ ಹೊರಗೆ ಬರ್ತಾ ಇರುತ್ತೆ. ಲೈಫ್ನ ತುಂಬ ಲೈಟಾಗಿ ತಗೋತೀರಾ, ಫನ್ ಮಾಡ್ತೀರಾ. ಐ ಗೆಸ್ ಇದನ್ನೆಲ್ಲ ಇದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ನೀವು ಹೆಂಗಿಷ್ಟು ಲೈವ್ಲಿ ಆಗಿರ್ತೀರಾ ಅಂತ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ. ಐ ಗೆಸ್ ಇದು ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಮೆಂಟಲಿ ಲೈಕ್ ನಿಮ್ಮ ಬಗ್ಗೆ ತುಂಬ ಕ್ವೆಶನ್ಸ್ ಇದೆ. ನಿಮ್ಮ ಫೇವ್ರೆಟ್ ಕಲರ್ ಏನು, ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಇದ್ದಾರಾ, ಈ ಥರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗೋದನ್ನ ನೋಡ್ತಾ ಇದ್ದೀನಿ. ಸೊ ವೆರಿ ಬ್ಯೂಟಿಫುಲ್ ಇನ್ ಡೆಪ್ತ್ ರೀಡಿಂಗ್ ಅನಿಸ್ತಾ ಇದೆ ಗ್ರೂಪ್ 2. ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಗೈಸ್. ಸೊ ಎಸ್, ಹಾಗಾದರೆ ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all. Bye-bye.